ತೆಗೆದು ಕಲಿಸಿದ್ರು. ಇದು ಫಸ್ಟ್ ಒಂದು ದೊಡ್ಡ ಅನುಭವ ನನಗೆ ರಂಗಭೂಮಿ ಪ್ರವೇಶಕ್ಕೆ. ಒಂದು ಅದು ಒಳ್ಳೇದಾಯ್ತು, ಹಠ ಆಯಿತು, ಸಿಗ್ತಾವೆ. ನಾರದ ಮಾಡಿದೆ. ನಾರದ ಅಂತ ನನಗೆ ನಾಗಮಣಿ ರಾವ್ ಅಂತ ಟೀಚರ್ ಇತ್ತು. ರಂಗಭೂಮಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಗಲೇ ಇತ್ತು. ನನಗೆ ನಗಿಸ್ತಾ ಇದ್ದೆ, ಇಡೀ ಕ್ಲಾಸನ್ನು ನಗಿಸ್ತಾ ಇದ್ದೆ, ಹೊರಗೆ ಹೋಗ್ತಾ ಇದ್ದೆ. ಇದು ನನ್ನ ದೈನಂದಿನ ಚಟುವಟಿಕೆ. ನನ್ನಲ್ಲಿ ಏನೋ ಒಂದು ನಗಿಸುವ ಒಂದು ಆರ್ಟ್ ಇದೆ, ಒಂದು ಕಲೆ ಇದೆ ಅಂತ ನಮ್ಗೆ ಯಾವಾಗಲೂ ಗೊತ್ತಿತ್ತು. ನಾನು ನಗೋದಿಲ್ಲ, ನಾನು ಎಲ್ಲ ನಗ್ತಾರೆ. ನಾನು ಈಗ ಎಂತಾದ್ರೂ ಹೇಳ್ತಾ ಇದ್ದೇನೆ, ಅವರೆಲ್ಲರೂ ನಗ್ತಾರೆ, ಎಲ್ಲ ಕೆಡ ಹೋಗಿ. ಹೀಗೆ ನನ್ನ ದೈನಂದಿನ ರಂಗಭೂಮಿದ್ದು ಆ ಚಟುವಟಿಕೆ ಬಹಳ 8th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಆಯಿತು. 8th ಸ್ಟ್ಯಾಂಡರ್ಡ್ ಅಲ್ಲಿ ನಾಟಕ ಬರೀಲಿಕ್ಕೆ ಹೇಳಿದರು. ಆನಂದ ಬಾಷ್ಪ ಅಂತ ಒಂದು ನಾಟಕ ಬರ್ತದೆ. 8ನೇ ತರಗತಿಯಲ್ಲಿರುವಾಗ ಆನಂದ ಬಾಷ್ಪ ಅಂತ ನಮ್ಮ ಹೆಡ್ ಮಾಸ್ಟರ್ಗೆ ಬಹಳ ಖುಷಿ ಆಯ್ತದೆ. ಆವಾಗ ಅದರ ಹಾಸ್ಯ ಸನ್ನಿವೇಶ ಅದನ್ನೆಲ್ಲ ಅವಾಗ ಅವರು ನನ್ನನ್ನು ಕರೆದು ಹೇಳಿದರು, ನಿನ್ನಲ್ಲಿ ಏನೋ ಇದೆ ಮಾರೆ, ದೇವು ಅಂತ ಕರೀತವರು. ದೇವು ನಿನ್ನ ದಾದನ ಉಂಟು ಮಾರೆ, ಅವರು ಐನು ದಗದು ಹೊಡಚು ಕೊಡು ತುಂಬಿಕೊಂಡು ಅಂತ ಹೇಳಿದ್ರು. ಆಯ್ತು ಸರ್, ಆಯ್ತು ಅಂತ ಹೇಳಿದೆ. ಹಾಡ್ತಾ ಇದ್ದೆ. ಎಲ್ಲರೂ ಒಂದೇ ಬಾಟ್ಲಲ್ಲಿ ಯಾಕೆ ಕಲಿಸಿದ್ದಾರೆ, ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ನಿಮ್ಮಲ್ಲ ಆಶೀರ್ವಾದ. ಹಾಡ್ತೇನೆ, ಬರೀತೇನೆ, ಆಕ್ಟಿಂಗ್ ಮಾಡ್ತೇನೆ, ಎಲ್ಲ ಒಂದೇ ಬಾಟ್ಲಲ್ಲಿ ಹಾಕಿ ಕಲಿಸಿದ್ದಾರೆ ದೇವರು. ಗೊತ್ತಿಲ್ಲ, ಅದು ನನ್ನ ಪುಣ್ಯ, ಅದು ನಿಮ್ಮೆಲ್ಲ ಆಶೀರ್ವಾದ. ಹಾಗೆ ಶಾಲೆಯಿಂದ ಹೈಸ್ಕೂಲ್ನಿಂದ ನಂದು ರಂಗ ಚಟುವಟಿಕೆ ಸ್ಟಾರ್ಟ್ ಆಯಿತು. ನಾರದ ಗರ್ವಭಂಗ ಅಂತ ನಾಟಕ ಬಹುಶಃ ನನ್ನ ಜೀವನದ ಪ್ರಪ್ರಥಮ ನಾಟಕ. ಅದು 1.5 ಗಂಟೆದು ನಾಟಕ, 12 ಗಂಟೆದ ನಾಟಕ. ನಾರದನ ಜುಟ್ಟು, ಕಟ್ಟುದು, ವೀಣೆ ಎಲ್ಲ, ಇದು ತಂಬೂರಿ ಎಲ್ಲ ಇಟ್ಟಾಗಿದೆ. ಎಲ್ಲ ದೊಡ್ಡ ದೊಡ್ಡ ವೇಷಗಳೆಲ್ಲ ಆಚೆ ಈಚೆ ಹೋಗ್ತಾ ಉಂಟು. 8 ಗಂಟೆಗೆ ನಾಟಕ. ಅದು ರೋಟರಿ ಇನ್ನರ್ ವೀಲ್ ನೋಟ್ ಮಾಡಿ ಕಂಪ್ಲೀಟ್ ನರ್ವಸ್ ಆಗಿದೆ. ನಾರದ ನರ್ವಸ್ ಅಂದರೆ ಅದು ಹೇಳಲಿಕ್ಕೆ ಚಾನ್ಸ್ ಇಲ್ಲ, ಮಾಡಲಿಕ್ಕೆ ಚಾನ್ಸ್ ಇಲ್ಲ. ನನಗೆ ಅದರಲ್ಲಿ ಆಡಲಿಕ್ಕೆ ಉಂಟು, ತುಂಬ ಡೈಲಾಗ್ ಉಂಟು, ಒಂದು ಸಲ ಬ್ಲ್ಯಾಂಕ್ ಆಗಿದೆ. ನಾಗಮಣಿ ಟೀಚರ್ ಹತ್ರ ಹೇಳಿದೆ ಅಂತ. ಫಸ್ಟ್ ಟೈಮ್ ನಾರದ ಕೂತಿದ್ದ ಎಂತ ಆಗುದಿಲ್ಲ ಟೀಚರ್ ಅಂತ ಹೇಳಿದೆ. ನಾನು ಸ್ವಲ್ಪ ಹಾರ್ಟ್ ಕಟ್ಟಿದ್ದಿ, ಈಗಾಗುದಿಲ್ಲ ಅಂದ್ರೆ ಚಿಲೆಲ್ಲ ಆಗ್ತಾರೆ, ಅದು ಏನಾಗುದಿಲ್ಲ. ನನ್ನ ಟೈಮ್ ಬರುವಾಗ ತೆಗೆದು ದೂಡಿದ್ರು. ನಾನು ಓದೋದಲ್ಲ, ಫಸ್ಟ್ ರಂಗ ಪ್ರವೇಶ ನನ್ನನ್ನು ತೆಗೆದು ದೂಡಿದ್ರು. ಸೀದಾ ವೇದಿಕೆ ಅಲ್ಲಿ ವಿಷಯ ಕೇಳಿದ್ರು, ಏನ್ ಬಂದದ್ದು ನಾರದ ಟೀಚರ್ ದೂಡಿದ್ರು. ಹೇಳಲಿಲ್ಲ, ಇಲ್ಲೇ ಇಲ್ಲ, 2 ನಿಮಿಷ ಮಾತಾಡಲಿಲ್ಲ. ನಾನು ಅದು ಫುಲ್ ಸಭೆ ನರ್ವಸ್, ಈಗ ಬೆವರ. ಫಸ್ಟ್ ರಂಗ ಪ್ರವೇಶ ಧೈರ್ಯ ಬಂತು, ಧೈರ್ಯ ಮಾಡಿದೆ, ಇಡೀ ನಾಟಕ ಆಯ್ತು. ಆಮೇಲೆ ರಂಗ ಚಟುವಟಿಕೆ ಸ್ಟಾರ್ಟ್ ಆಯ್ತು. ನಮ್ಮ ಗುರುಗಳು BV ಕಿರೋಡಿ ಅಂತ ನೆನಪಿಸ್ಕೋಬೇಕು. ನಾನು ನನ್ನ ನಿರ್ದೇಶನ, ರಚನೆ, ಇದನ್ನೆಲ್ಲ ಹೇಗೆ ಬರೆಯೋದು, ಏನು ಮಾಡೋದು, ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಒಂದು ನಾಟಕವನ್ನು ರಚನೆ ಮಾಡಬೇಕು, ಯಾವ ರೀತಿ ಪಾತ್ರಗಳನ್ನು ಸೃಷ್ಟಿ ಮಾಡಬೇಕು, ಇದೆಲ್ಲ ಹೇಳಿಕೊಟ್ಟವರು ನನ್ನ ಗುರುಗಳು BV ಕಿರೋಡಿ ಅಂತ. ಒನ್ ಆಫ್ ದಿ ಬೆಸ್ಟ್ ಆಕ್ಟರ್. ಕೇಂಟೆಲ್ಲ ಅವರು ನಾಟಕದಲ್ಲಿದ್ದರು. ದೊಡ್ಡ ಸರ್ಕಾರಿ ಉದ್ಯೋಗಿ ಅವರು. ನಮಗೆಲ್ಲ ನಿರ್ದೇಶನ ಮಾಡಿದ ಅವರನ್ನು ನೋಡಿ ಕಲಿತೆ. ಅವರು ನೆನಪಿಸ್ಕೋಬೇಕಲ್ಲ. ಒಂದ್ಸಲ ಒಂದು ಹಾಡು ನನಗೆ ಹಾರ್ಮೋನಿಯಂ ಕಳಿಸಿದ್ರು ಅವರು ಹಾಡಲಿಕ್ಕೆ. ನಾನು ಹಾಡ್ತಾ ಇದ್ದೆ. ನಾಟಕ ದಿವಸ ಅದು ತಪ್ಪಿತ್ತು ನನಗೆ. ನನ್ನಷ್ಟಕ್ಕೆ ನಾನು ಮನೆಗೆ ಹೋಗ್ಬೋದಿತ್ತು, ನಾನು ಅದು ಮಾಡಲಿಲ್ಲ. ಗುರುಗಳ ಹತ್ರ ಹೇಳ್ಬೇಕಲ್ಲ, ಸ್ವಲ್ಪ ಇಲ್ಲೊಂದು 2 ಲೈನ್ ತಪ್ಪಿದೆ ಹೇಳಿ, ಒಂದು ಪ್ರಾಮಾಣಿಕವಾಗಿ ಹೇಳಿದ್ದು ಹೋದೇನು ಮಾಸ್ಟ್ರೇ, ನಾನು ಸಾವನಿಂದ ಏನಾಗ್ತದಿಂದ ನಿನ್ನ ಅಮ್ಮ ಕಾಲ್ಪಾಗಿದೆ. ಇದು ಗುರುಗಳ ಸಂಗೀತಕ್ಕೆ ನನ್ನ ದೊಡ್ಡ ಒಂದು ಹಠ ಬಿದ್ದದ. ಅವಾಗ ನನಗೆ ಸಂಗೀತ ಕಲಿಬೇಕು ಅಂತ ಸೀದಾ ಮರುದಿವಸವೇ ಆನಂದ ಮಾಸ್ಟರ್ ಅಂತ ಇದ್ರು, ಸಂಗೀತ ಅಭ್ಯಾಸ ಮಾಡಿದೆ. ಈಗ 2, 3, 4 ಚಿತ್ರಕ್ಕೆ
ಸಂಗೀತ ನಿರ್ದೇಶನ ಮಾಡಿದ್ದೇನೆ. ಅಲ್ಲಿ ತನಕ ಅದು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಈಗ ನಮ್ಮ ಚಂಡಿ ಕೋರಿದ್ದು ಎಲ್ಲ ಹಾಡು ಕೇಳಿರ್ಬೋದು. ಮಟ್ಟದ ಪೊಣ್ಣೆ ಆಗಲಿ, ಉದಯ ಉದಯ, ಆಮೇಲೆ ಕೊರ್ಲುಡು ಕೊರ್ಲು ಕೊಡೋ ನಾಡು, ಇದೆಲ್ಲ ಕಂಪೋಸ್ ನಾನೇ ಮಾಡಿದ್ದು. ವರ್ಷ ಸಿನಿಮಾದು ಎಲ್ಲ 3-4 ಚಿತ್ರಕ್ಕೆ ನಾನೇ ಸಂಗೀತ ನಿರ್ದೇಶನ ಮಾಡಿದ್ದೇನೆ. ಕಲ್ತಲ್ಲ, ಸಂಪೂರ್ಣವಾಗಿ ಕಲ್ತಿಲ್ಲ. ನಾನು ಒಂದು 6 ಮಂತ್ ಏನು ಸಂಗೀತ ಅಭ್ಯಾಸ ಮಾಡಿದ್ದೆ. ಕಾರ್ಡ್ ಗೊತ್ತಾಗ್ತದೆ, ಯಾವುದು ರಾಗ ಗೊತ್ತಾಗ್ತದೆ. ಅಲ್ಲಿ ಎಲ್ಲರೂ ನನ್ನ ಮಕ್ಕಳಿಗೆ ಹೇಳೋದು, ಯಾವುದ್ರಲ್ಲಿ ಅಭಿರುಚಿ ಉಂಟು ಅದನ್ನು ಖಂಡಿತವಾಗಿ ಕಲಿಬೇಕು. ನೀವು ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಆಗಲಿ, ಯಾವುದು ರಾಗ ಇಲ್ಲದಿದ್ದರೆ ಇನ್ಸ್ಟ್ರೂಮೆಂಟ್ ಕಲೀರಿ. ಫ್ಲೂಟ್ ಇದೆ, ವೀಣೆ ಇದೆ, ಎಲ್ಲ ಅದೆಲ್ಲ ಅದ್ಭುತ. ಅದಕ್ಕೆಲ್ಲ ತುಂಬ ಡಿಮಾಂಡ್ ಇದೆ. ಅವಾಗ ಒಂದು BGM ಅಲ್ಲಿ ಒಂದು ಫ್ಲೂಟ್ ಇದೆ, 2 BGM ಮಾಡಿದ್ರೆ ಒಂದು 50,000 ಸಿಗ್ತದೆ ಬ್ಯಾಂಗ್ಳೂರಲ್ಲಿ. 2 BGM ಎಷ್ಟೋ ಮಂದಿ ಕಲಾವಿದರು ಬರೋದು, ಸ್ಟುಡಿಯೋಗೆ ಬರ್ತಾರೆ, ಆ BGM ಅನ್ನು ಹೊಡಿತಾರೆ, ಹೋಗ್ತಾರೆ ಕ್ಯಾಶ್ ಇಟ್ಕೊಂಡು. ಅದರಿಂದ ಆ ಕಲೆಗೆ ಅಷ್ಟು ಒಂದು ವ್ಯಾಲ್ಯೂ ಇದೆ. ಖಂಡಿತವಾಗಿ ಮಕ್ಕಳೇ ಟ್ರೈ ಮಾಡಿ, ನಾಳೆಯಿಂದ ಟ್ರೈ ಮಾಡಿ. ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಯಾವುದು ಸಾಕ್ಬೋದು, ಸ್ಯಾಕ್ಸೋಫೋನ್ ಆಗಲಿ ಯಾವುದಾಗಲಿ, ಸಂಗೀತ ಕಲಿಯಿರಿ. ಅದನ್ನು ವೃತ್ತಿ ಅಲ್ಲದಿದ್ರು ಒಂದು ಪ್ರವೃತ್ತಿಯಾಗಿ ನನಗೆ ಗೊತ್ತುಂಟು ಅಂತ ಹಾಕ್ಬೇಕು. ಈಗ ನನಗೆ ಕೆಲವು ಸಲ ಏನು ಅಂದರೆ, ನಾನು ಸಂಪೂರ್ಣ ಕಲ್ತಿಲ್ಲ ಅಂತ ನನಗೆ ಒಂದು ಬೇಸರ ಇದೆ. ಸಂಗೀತ ಕೆಲವು ಕಡೆ ಭಾಳ ಬೇಸರ ಆಗ್ತದೆ. ಅದು ನನ್ನ ತಪ್ಪು ಅಂತ ನನಗೆ ಈಗ ಅರಿವಾಗ್ತದೆ. ಅದರಿಂದ ಒಂದು ಕಲಿಯುವ ಒಂದು ಅಭ್ಯಾಸವನ್ನು ದಯವಿಟ್ಟು ಮಾಡಿಕೊಳ್ಳಿ. ಮತ್ತು ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಇದು ಮಾಡಬೇಕು, ಹೊರಗಾಕಬೇಕು. ಪ್ರತಿಭೆ ಏನಿದ್ರೂ ಅದು ಬರಲೇಬೇಕು ಬೆಳಕಿಗೆ. ಅದು ನನಗೆ ಆಗೋದಿಲ್ಲ, ನನಗೆ ನರ್ವಸ್ ಆಗ್ತದೆ. ಹೀಗೆ ಮಾಡಲೇಬೇಕು. ಅದು ತುಂಬ ಮಂದಿ ಮಕ್ಕಳಿದ್ದಾರೆ. ಒಂದು ಹಾಡ ಸ್ವರ ಇರ್ತದೆ. ಸತೀಶ್ ಅಣ್ಣ ನಿಮ್ಮಾಗಿ ಸಸ್ಯ ಎಷ್ಟು ಒಳ್ಳೆಯ ಸಿಂಗರ್. ನಮ್ಮ ಪತ್ರಿಕಾ ಸಂಘದ್ದು ಬೆಸ್ಟ್ ಸಿಂಗರ್. ಎಷ್ಟು ಚೆನ್ನಾಗಿ ಆಡ್ತಾರೆ. ಧೈರ್ಯ ಮಾಡಿ ಆಡಬೇಕು. ಅದೇ ಧೈರ್ಯದಿಂದ ನಾನು ನನ್ನ ಹೈಸ್ಕೂಲ್, ಆಮೇಲೆ ಸೆಕೆಂಡ್ PUC ನಾನು ಗಣಪತಿ ಜೂನಿಯರ್ ಕಾಲೇಜಲ್ಲಿ ಮಾಡಿದ್ದು. ನನ್ನ ಎಲ್ಲ ಗುರುಗಳು ನನಗೆ ಭಾಳ ಸಪೋರ್ಟ್ ಮಾಡಿದರು. ಎಲ್ಲ ನನ್ನ ಸಂಗೀತಕ್ಕಾಗಲಿ, ನನಗೆ ಆಡಲಿಕ್ಕೆ, ಧೈರ್ಯ ತುಂಬಲಿಕ್ಕೆ, ಮಾರ್ಗದರ್ಶನ ಎಲ್ಲ ನನ್ನ ಲೆಕ್ಚರರ್ಸ್ ಎಲ್ಲ ನನಗೆ ತುಂಬ ಪ್ರೋತ್ಸಾಹ ಮಾಡಿದರು. ಅದರಿಂದ ಸಾಧ್ಯ ಆಯಿತು ಸಾಧನೆ ಮಾಡಲಿಕ್ಕೆ. ಜೊತೆಗೆ ನನ್ನ ಮನೆಯಲ್ಲಿ ಸಂಪೂರ್ಣ ಒಂದು ಬೆಂಬಲ ಇತ್ತು ನನಗೆ, ನನ್ನ ಆರ್ಟಿಗೆ. ಇಲ್ಲಾಂದರೆ ನಾಟಕ ಅಂತ ಹೇಳುವಾಗ ಸ್ವಲ್ಪ ಹಿಂದೆ ಸರಿತಾರೆ ಎಲ್ಲ ಮನೆಯಲ್ಲಿ. ನನ್ನ ನಾಟಕ ಮೊದಲು ಆಗಿತ್ತು. ಮೊದಲೆಲ್ಲ ನಾಟಕಕ್ಕೆ ಹೋಗುವಾಗ ಸತ್ಯನ ಈ ಬ್ಯಾಗ್ ಅನ್ನು ಕಿಟಕಿ ಹೋಗೋದಿಲ್ಲ, ಅದ್ರಲ್ಲಿ ಚಟ್ಟೆ ಮಾಡಿ ಕೆಳಗೆ ಹಾಕೋದು, ಆಚೆಯಿಂದ ಮತ್ತೆ ಈಚೆಯಿಂದ ಆಗಿತ್ತು ಪರಿಸ್ಥಿತಿ. ಈಗ ನನ್ನ ಮಗ ರಂಗಭೂಮಿ ಒಳ್ಳೆಯ ಕಲಾವಿದ ಅಂತ ಹೇಳಿಕೊಳ್ಳುವಷ್ಟು ಮಟ್ಟಿಗೆ ರಂಗಭೂಮಿ ಬೆಳೆದಿದೆ. ಅದು ಬಹಳ ಸಂತೋಷ. ಒಂದು ಮರ್ಯಾದೆ ಸಿಕ್ಕಿದೆ. ತುಂಬ ನಾಟಕ ಅಂತ ಹೇಳುವಾಗ ಅಷ್ಟೊಂದು ಮರ್ಯಾದೆ ಸಿಗ್ತಾ ಇಲ್ಲ. ಕಲಾವಿದ ಅಂತ ಹೇಳುವಾಗ ಬಹಳ ಬೇಸರ ಆಗ್ತಿದೆ. ಯಾಕೆ ಹಿಂಗೆ? ನನ್ನಲ್ಲಿ ಇಷ್ಟೊಂದು ನನ್ನಲ್ಲಿ ಒಂದು ಆರ್ಟ್ ಇದೆ, ನನಗೆ ಆರ್ಟ್ಗೆ ಏನು ಯಾಕೆ ಗೌರವ ಕೊಡ್ತಿಲ್ಲ ಅಂತ ಭಾಳ ಬೇಸರ ಇತ್ತು. ಮೊದಲು ನಾನು ಅಂತಂದಲ್ಲ, ಯಾರು ನಾಟಕಗಳು ಮಾತ್ರ ಮಾಡ್ಕೊಂಡಿದ್ದೆ. ಕೇಳುವ ರೀತಿ ಹಾಗೆ ಒಂದು ಬ್ಯಾಂಕಿಗೆ ಹೋಗಿದ್ದೆ. ಯಾವ ಬ್ಯಾಂಕ್ ಅಂತ ಬೇಡ, ಬ್ಯಾಂಕ್ಗಳೆಲ್ಲ ನಮ್ಮದೇ. ಮ್ಯಾನೇಜರನ್ನು ಪರಿಚಯ ಮಾಡಿಕೊಂಡು ಅಲ್ಲಿಯ ಮುಖ್ಯಸ್ಥರು ನನ್ನ ಬ್ಯಾಂಕ್ ಅದು. ನಾನು ಯಾವಾಗಲೂ ಪರ್ಮನೆಂಟ್ ಹೋಗೋ ಬ್ಯಾಂಕ್. ಭಾಳ ಒಂದು 20-28 ವರ್ಷದಿಂದ ಅದೇ ಬ್ಯಾಂಕ್. ಹೊಸ ಮ್ಯಾನೇಜರ್ ಬಂದಿದ್ದು, ಸ್ವಲ್ಪ ಬನ್ನಿ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ, ಬನ್ನಿ ಪರಿಚಯ ಮಾಡ್ತಾರೆ ಅಂತಂದರೆ ನಾವು ಹೋಗ್ತೇನೆ. ಬೇಡ, ಅವ್ರು ಭಟ್ರು ಹೇಳಿದ್ರು, ಬನ್ನಿ ಸರ್ ಒಂದು ಪರಿಚಯ ಆದರೆ ಒಳ್ಳೆಯದಲ್ಲ. ಮತ್ತೆ ನಿಮಗೆ ಡೈರೆಕ್ಟ್ ನಾನಿಲ್ಲ, ನಾನು ಮಾತಾಡ್ಬೋದ ನೋಡೋದು ಗೊತ್ತೈತೆ. ಸರ್ ಇವರು ದೇವದಾಸ್ ಕಾಫಿ ಕಾಡ ಅಂತ. ಏನು ಮಾಡ್ರೆ
ಸರ್ ಇವರು ದೇವದಾಸ್ ಕಾಪಿಕಾಡ ಅಂತ, ಅದಕ್ಕೆ ಅದು ನಿಮಗೆ ಪರಿಚಯ ಮಾಡಲಿಕ್ಕೆ ಆಯ್ತಲ್ಲ ಪರಿಚಯ. ಇನ್ನೇ ತುಂಬ ಹೊತ್ತು ಬರೀತಾ ಇದ್ರು, ಕ್ಯಾರಿ ಮಾಡಿದ್ರು ಅವರು. ಬಹುಶಃ ಒಂದು ಕೀಳಾರಿ ಮೇಲೆ ಇವರು ಕಲಾವಿದರು ಅಂತ ಹೇಳುವ ಸ್ವಲ್ಪ ಒಂದು ಇದು ಏನು ದಯದಲ್ಲಿ ಇರ್ಲಿಕ್ಕಿಲ್ಲ, ಇಷ್ಟೊಂದು ಬಾಳ್ತಾರ ಬರ್ಪುಜಿ ಅದೇ. ಆಮೇಲೆ ತುಂಬ ಹೊತ್ತು ನಾನು ಸ್ವಲ್ಪ ಕೂತ್ಕೊಂಡೆ, ಕೂತ್ಕೊಳ್ಳಿ ಮತ್ತೆ ಏನು ಎಂತ ಏನು ನೀವು, ನಾನು ದೇವದಾಸ್ ಕಾಪಿಕಾಡ ಅಂತ ಸಾಕು. ಏನ್ ಮಾಡ್ತಾ ಇದ್ದೀರಿ, ಏನಿಲ್ಲ ಊಟಕ್ಕೆಲ್ಲ ಎಂತ ಮಾಡ್ತಿದ್ದೀವಿ, ಊಟ ಮಾಡ್ತೇವೆ. ನನಗೆ ಹಾಗೆ ಮಾತಾಡ್ಬೇಕು ಅಂತ ಆಯ್ತು, ಅವರದ್ದು ವರ್ತನೆ ಆಗಿ, ಅದು ಒಳ್ಳೆ ವರ್ತನೆ. ಹೌದಾ? ಅವ್ರು ಮಾಡ್ರೆ ಈಗ ನಾನು ಬ್ಯಾಂಕಲ್ಲಿದ್ದೆ, ನನಗೆ ಒಂದು ಏನಾದ್ರು ನನ್ನೊಂದು ವ್ಯಾಪ್ತಿ ಇದೆ. ನೀವು ಹಾಗೆ ನೀವು ಹೇಗೆ ಏನು ಮಾಡ್ತೀವಿ ಎಲ್ಲ ಹಾಗೆ ನಾಟಕ ತಕೊಂಡು ಜೀವನ ನಮ್ಗೆ ಸಾಕು. ನಾಟಕದಲ್ಲಿ ಆಗ್ತದಲ್ಲ, ಎಲ್ಲಿ ಮಾಡೋದು ನೀವು? ಥಿಯೇಟ್ರಲ್ಲಿ ಇದೆ ತುಂಬ. ಹೌದಾ? ಟ್ರೈನ್ ಇದು ಬೇಸರ ತಂದು ಬಟ್ರೆ ನಾಟಕದವರಂತೆ ಇವರದೆಷ್ಟು ಡ್ಯೂ ಉಂಟು ನೋಡಿ. ಒಂದು ವೇಳೆ ಡ್ಯೂ ಇಲ್ಲದಿದ್ರೆ ಅಂತ ಮಾಡ್ತೇವೆ ಸರ್, ನೀವು ನಿಮ್ಮ ಮ್ಯಾನೇಜರ್ ಕೆಲಸ ಬಿಟ್ಟೇನೆ ಹೇಳಿದ್ದೇನೆ ಡೈರೆಕ್ಟ್ ಬಟ್ರೆ ಹೇಳಿದ್ರು ಸ್ವಲ್ಪ ಹಾಗೆ. ಹೀಗೆ ಈ ಕಲಾವಿದರಿಗೆ ಸಿಗುವ ಗೌರವ ಅದು ಬಹಳ ಬೇಸರ ಆಗಿದೆ. ಕೆಲವು ಸಲ ತುಂಬಾ ಬೇಸರ ಆಗಿದೆ. ಏನೇ ಆಯನ ಯಾರಿಗೆ ಏನು ಎಂಜಿನಕ್ಕೆ ಏನು ಗಡಬಡ ಈ ತರ ಇತ್ತು ಒಂದು ಟೈಮಲ್ಲಿ. ಆ ರಂಗಭೂಮಿಗೆ ಕಲಾವಿದರಿಗೆ ಈಗ ನಮ್ಮ ಅಭಿಮಾನಿಗಳು ಕೊಡುವ ಗೌರವ, ಈಗ ನಮ್ಮ ಅನ್ನದಾತರವರು ಅವರನ್ನು ನನ್ನ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ವಿಧದಲ್ಲೂ ಎಲ್ಲ ರೀತಿಯಲ್ಲೂ ಕಲಾವಿದರಿಗೆ ಒಂದು ಬೇರೆ ರೀತಿಯ ಒಂದು ಸಹಾಯ ಅವರಿಂದ ಒಂದು ಆಶೀರ್ವಾದ ಎಲ್ಲ ಸಿಕ್ಕಿದೆ. ಈಗ ಕಲಾವಿದರು ಬಹಳ ನೋಸೆ ಬಹಳ ನಂದೊಂದು ಬಹಳ ಇದಾಗ್ತಿತ್ತು. ನನ್ನ ರಂಗ ಪಯಣಕ್ಕೆ ಒಂದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ಬೋದು. ಬಹಳ ಜಗನ್ನಾಥ ಶೆಟ್ಟಿ ಅವರು ಬೊಳ್ಳಿ ಅಂತ ಒಂದು 25ನೇ ವರ್ಷದ ಒಂದು ವಿಜೃಂಭಣೆ ಕಾರ್ಯಕ್ರಮ ಮಾಡಿದ್ದು. ಬಹಳ ಜಗನ್ನಾಥ ಶೆಟ್ಟಿ ಅವರಿಗೆ ಒಂದು ಪ್ಲಾನ್ ಮಾಡಬೇಕು. ಒಂದು ಬೊಳ್ಳಿ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಅವರೇ ತಯಾರು ಮಾಡಿ, ನಾನು ಓದಲೇ ಇಲ್ಲ, ಎಲ್ಲ ಅವರೇ ಮಾಡಿದ್ದು ಪಾಪ ಅಂತ ನನ್ನೊಂದು ಆತ್ಮೀಯತೆ. ಹಾಗೆ ಕಲಾವಿದರಿಗೆ ಈಗ ಅಂತ ಒಂದು ಗೌರವ ಸಿಕ್ಕಿದೆ. ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ನಿಮ್ಮ ಯಾವುದನ್ನು ನೀವು ನೆಚ್ಕೊಂಡು ಹೋಗ್ತೀರೋ ಅದರ ಬಗ್ಗೆ ಗೌರವ ಇರಲಿ. ರಂಗಭೂಮಿ ಅಂದರೆ ನಾನು ಅದು ರಂಗಭೂಮಿ ನಾಟಕ ಅಂತ ನಾನು ನನ್ನ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಅದು ನನಗೆ ದೇವಸ್ಥಾನ, ಅದು ದೇವರ ಜಾಗ. 18 ಫೀಟ್ ಅದು ಬೆಂಕಿ, ಅಲ್ಲಿ ಏನು ಕೆಟ್ಟ ಕೆಲಸ ಆಗಬಾರ್ದು, ಮಾಡಬಾರ್ದು, ಕೆಟ್ಟ ಮಾತಾಡಬಾರ್ದು ಅಂತ ಒಂದು ಈ ಸರಸ್ವತಿಯ ಒಂದು ಮಂಟಪ. ಅದೊಂದು ಕಲಾವಿದರು ನಾವೆಲ್ಲರೂ ತಲೆಯಲ್ಲಿ ಇಟ್ಕೋಬೇಕು. ಆಗ ರಂಗ ಬೆಳವಣಿಗೆ ಆಗ್ತದೆ. ನಮ್ಮ ಜೀವನ ಸಾಗಿಸಲಿಕ್ಕೆ ಒಂದು ಒಳ್ಳೆಯ, ಅಂದರೆ ಚಿಕ್ಕನ್ನಲ್ಲಿರುವಾಗ ಬಹಳ ಬಹಳ ಕಷ್ಟ ಇತ್ತು. ನಮ್ಮ ತಂದೆಗೆ ಪ್ಯಾರಲೈಸ್ ಆಯ್ತು. ಆಮೇಲೆ ನಮ್ಮ ಅಣ್ಣನಿಗೆ ಒಂದು ದೊಡ್ಡ ಆಪರೇಷನ್ ಆಯಿತು. ನಾನು ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದೆ. ನನಗೆ ಪೆನ್ ಸಹ ಇಲ್ಲ, ಪುಸ್ತಕ ಸಹ ಇಲ್ಲ, ಪೇಪರ್ಸ್ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಟೈಮಲ್ಲಿ ಯಾರು ಮಾತಾಡೋದು ಕೇಳ್ತಾ ಇದ್ದಿಲ್ಲ. 1 ಸಲ 2 ಸಲ ಹೇಳ್ಬೇಕು, ಆ ಥರ ಆಯಿತು. 4 ತಿಂಗಳು ಕಂಕನಾಡಿ ಆಸ್ಪತ್ರೆಯಲ್ಲಿ ಕೆಳಗೆ ಮಲಗಿದ್ದೆ. ನನಗೆ ಒಂದು ಹೆಡ್ ಇಂಜುರಿ ಆಗಿ ಭಾಳ ದೊಡ್ಡ ಒಂದು ಸ್ಕಲ್ಲೆಲ್ಲ ಓಪನ್ ಮಾಡಿ ಒಂದು ಪಿಳ್ಳೆ ಅಂತ ಒಬ್ಬರು ಮೆಡ್ರಾಸಿಂದ ಒಬ್ಬರು ಡಾಕ್ಟರ್ ಬಂದರು. ನನ್ನನ್ನು ನೋಡಿ ಅವರಿಗೆ ಬೇಸರ ಆಗಿ ಅಷ್ಟು ದೊಡ್ಡ ಆಪರೇಷನ್ ಒಂದು 5 ಪೈಸೆ ತಗೊಂಡಿಲ್ಲ. ಇದು ರಂಗಭೂಮಿಯಲ್ಲಿ ಮಾಡಿದ ಕೆಲಸಕ್ಕೆ ಆ ದೇವರು ಕಳಿಸಿಕೊಟ್ಟದ್ದು ಅಂತ ನಾನು ಭಾವಿಸಿದ್ದೀನಿ. 5 ಪೈಸೆ ತಗೊಂಡಿಲ್ಲ. ಅವ್ರು ಚೆನ್ನೈಯಿಂದ ಬರ್ತಾಯಿದ್ರು, ಫ್ಲೈಟಲ್ಲಿ ಬರ್ತಾಯಿದ್ರು.
ಆಪರೇಷನ್ ಎಲ್ಲ ಅವರೇ ಮಾಡಿದ್ದು. ಬೆಳಿಗ್ಗೆ 5 ಗಂಟೆಗೆ ಕರ್ಕೊಂಡು ಹೋಗಿದ್ದಾರೆ, ರಾತ್ರಿ 9 ಗಂಟೆಗೆ ವಾಪಸ್ ಮಾಡ್ತಾರೆ. ಮೇಜರ್ ಇದು. ಈಗಲೂ ನನ್ನ ಅಣ್ಣನ ಇಲ್ಲಿ ಹೆಡ್ಡಿಂದ ಒಂದು ಪೈಪ್ ಹೋಗಿದೆ, ಗೊತ್ತಾಗ್ತದೆ ಅಷ್ಟು ದೊಡ್ಡದೊಂದು ಆಪರೇಷನ್. ಅವನನ್ನು ಡಿಸ್ಚಾರ್ಜ್ ಮಾಡಿ ನೋಡಿ, ಕಷ್ಟ ನೋಡಿ. ಡಿಸ್ಚಾರ್ಜ್ ಮಾಡಿ ಮನೆಗೆ ತರುವಾಗ ತಂದೆಗೆ ಹುಷಾರಿಲ್ಲ, ಅಂದರೆ ಅವರದ್ದು ಮೂತ್ರಪಿಂಡದ ಯಾವುದೋ ಎಲ್ಲ ಬ್ಲಾಕ್ ಆಗಿ ಅದೇ ಕಾರಣದಲ್ಲಿ ಅವರನ್ನು ಪಟ್ಟಣದ ಶಿವನಿಗೆ ಅಡ್ಮಿಟ್ ಮಾಡಿದ್ರು. ಇದು ಕೆಲವು ಸಲ ಹೊಡೆತದ ಮೇಲೆ ಹೊಡೆತ ಬೀಳುತ್ತದೆ. ಆಗ ಭಯ ಪಡಬಾರ್ದು, ದೇವರಿದ್ದಾರೆ ಅನ್ನೋ ಒಂದು ಸಂಕಲ್ಪ ಇದೆ. ನಾನು ಅದನ್ನೇ ಇಟ್ಕೊಂಡಿದ್ದೆ. ಆಪರೇಷನ್ ಆಯಿತು. ಅಣ್ಣ ಅವನಿಗೆ ಹೆಡ್ ಆಪರೇಷನ್ ಆಗಿರೋದ್ರಿಂದ ಅವ ಈ ಸ್ಟ್ರೈಟ್ ನಡೆಯುವವ, ನಡೆದು ಸ್ಟ್ರೈಟ್ ಅವ ಈಯು ಅಂದರೆ ಅದು ಹೆಡ್ ಇಲ್ಲಿಗೆ ಕರ್ಕೊಂಡು ಹೋಗ್ತದೆ. ಅಲ್ಲಿ ದೊಡ್ಡ ಸಮಸ್ಯೆ. ಮತ್ತು ಒಂದು ಕೆಮ್ಮು ಬಂದರೆ ಬೇರೆ ಮಾತಾಡೋದು, ಹೊಲಿಸ್ಬಿಟ್ಟು ಇಂಚಲ್ಲ. ಒಂದು ಕೆಮ್ಮು ಬಂದರೆ ನೀವ್ಯಾರು ಈ ಥರ ಆಯಿತು, ಟ್ರಾಜಿಡಿ ಅದು ಸರ್. ಒಂದು 6 ಮಂತಲ್ಲಿ ರಿಕವರ್ ಆದ ಬೆಳ್ಳಿ ಪುನಃ ವಾಪಸ್ ಬಂದರು ಅಣ್ಣನನ್ನು ನೋಡಲಿಕ್ಕೆ. ಅದಕ್ಕೆ ಬೇಕಾಗಿ ಬಂತು. ಮತ್ತೆ ಎಲ್ಲರೂ ಸ್ಟೂಡೆಂಟ್ಸ್ಗೆಲ್ಲ ಪರಿಚಯ ಮಾಡಿಕೊಡು. ಎಷ್ಟೋ ಕೋಟಿ ಮಂದಿಯಲ್ಲಿ ಬರುವ ಒಂದು ಕಾಯಿಲೆ ಅದು, ಯಾರಿಗೆ ಸಹ ಬರೋದಿಲ್ಲ. ಎಷ್ಟೋ ಕೋಟಿ ಜನರಿಗೆ ಒಬ್ಬರಿಗೆ ಬರೋದು. ಅದು ನನ್ನ ಅಣ್ಣನನ್ನೇ ಹುಡ್ಕೊಂಡು ಬಂದು, ಅದು ನಮ್ಮ ಹಾಗೆ ತುಂಬ ಕಷ್ಟ. ಅಂದರೆ ನಾನು 8th ಸ್ಟ್ಯಾಂಡರ್ಡ್ ಇರುವಾಗ ಇಲ್ಲ ಊಟ ಇಲ್ಲ, ಶಾಲೆಗೆ ಬಂದು ಹಸಿವಾಗ್ತದಲ್ಲ. ಮಧ್ಯಾಹ್ನ ಕೆನರಾ ಹೈಸ್ಕೂಲಿಂದ ಓಡಿಕೊಂಡು ಹೋಗೋದು ಮನೆಗೆ. ಆಗ ಇಲ್ಲಿ ಕಾಪಿಗಾಡಲ್ಲಿ ಕೆಳಗಾಗಿತ್ತು ನಮ್ಮ ಮನೆ. ಒಂದು ಎಷ್ಟು ಕಿಲೋಮೀಟರ್ ಆಗ್ತದೆ, ಲಾಲ್ಬಾಗ್, ಬಳೆಗಸ್ಟೋರ್, ವಿಜಯ್, ಬಾಳೆಬೈಲು, ಆಮೇಲೆ ನಮ್ಮ ಮನೆ ಸಿಗೋದು. ಓಡಿಕೊಂಡು ಹೋಗೋದು. ಒಂದು ಪಾಪು ಅಂತ ಇದೆ, ತೋಟದಿಂದ ಆಚೆ ನಮ್ಮ ಮನೆ, ಅಲ್ಲಿ ಮನೆ ಕಾಣ್ತದೆ. ಓಡಿಕೊಂಡು ಹೋಗಿ ಅಲ್ಲಿ ಪಂಪು ಅಂತ ಉಂಟು, ಅದರಲ್ಲಿ ನಿಂತಾಗ ತಾಯಿಯನ್ನು ನೋಡ್ತೇನೆ ನಾನು. ತಾಯಿ ಮೆಟ್ಲಲ್ಲಿ ನಿಂತಿದ್ದಾರೆ. ಅವರು ಮಾಡಲಿಲ್ವ, ಅಲ್ಲಿಂದ ಹೇಳೋದು, ಅಲ್ಲಿಂದ ವಾಪಸ್ ಶಾಲೆಗೆ. ಇಂಥ ಕಷ್ಟದ ದಿನಗಳೆಲ್ಲ ಅದು ಹೇಗಿರ್ಬೇಕಂತ ಅದರ ಪ್ರತಿಫಲ ಈಗ ಸಿಗ್ತಾ ಇದೆ ಜನರಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ. ಕಷ್ಟ ಪಡಬೇಕು, ಕಷ್ಟ ಬರಬೇಕು. ಕಷ್ಟ ಬಂದರೆ ಮಾತ್ರ ಸುಖದ್ದು ನಮಗೆ ಪರಿಚಯ ಆಗೋದು. ಎಲ್ಲ ವಿಧದ ಕಷ್ಟಗಳನ್ನು ನಾನು ತಿಂದಿದ್ದೇನೆ. ಅದರ ಜೊತೆಗೆ ರಂಗಭೂಮಿಯ ಕೆಲಸ ನಾನು ಮಾಡ್ತಾ ಬಂದಿದ್ದೇನೆ. 60 ನಾಟಕ ಆಯಿತು, 60 ಎಲ್ಲನೇ ಕತೆ, 60ನೇ ನಾಟಕ. 60 ನಾಟಕಗಳನ್ನು ಬರೆದಿದ್ದೇನೆ. ಬಹುಶಃ ಒಂದು 3 ನಾಟಕ 4 ನಾಟಕ ಹಾಕುವಾಗ ನನಗೆ ಇಂಥದ್ದೆಲ್ಲ ಪ್ರಾಬ್ಲಮ್ ಬಂತು. ಪೆನ್ ಸಹಿತ ಕಾಗದ ಬರೀಲಿಕ್ಕೆ ಆಗಲಿಲ್ಲ. ಅಂದರೆ ತಲೆಯಲ್ಲಿ ಇದೇ ಸುತ್ತ ಇತ್ತು, ಇಡೀ ಮನೆಯನ್ನು ನೋಡಬೇಕು, ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ ನನ್ನ ತಲೆ ಮೇಲೆ ಇತ್ತು. ಆದರೂ ನಾನು ಭಯಪಟ್ಟಿಲ್ಲ, ಕಷ್ಟಪಟ್ಟೆ. ಅದಕ್ಕೆ ಪ್ರತಿಫಲ ಸಿಕ್ಕಿತ್ತು. ರಂಗಭೂಮಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈಗ ನಾಟಕಗಳಲ್ಲಿ ಎಲ್ಲಿ ಹೋದರೂ ಒಂದು ಗೌರವ ಕೊಡುವಂಥ ಒಂದು ಮಟ್ಟಕ್ಕೆ ಬೆಳೆದಿದ್ದೇನೆ. ಭಾಳ ಸಂತೋಷ ಆಗ್ತದೆ. ಶಾಲಾ ಕಾಲೇಜುಗಳ ದಿನಗಳಲ್ಲಿ ಸಂಗೀತ ನನ್ನನ್ನು ತುಂಬ ಆರ್ಕೆಸ್ಟ್ರಾಗೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಕಷ್ಟ ಇತ್ತು, ನಾಟಕ ಇರಲಿಲ್ಲ, ಆರ್ಕೆಸ್ಟ್ರಾಗೆ ಹೋಗ್ತಾ ಇದ್ದೆ. ನಿಲ್ಲಿಸಲಿಲ್ಲ ನನ್ನ ರಂಗ ಏನೆಲ್ಲ ಇತ್ತು ನನ್ನ ಟ್ಯಾಲೆಂಟ್ ಅದನ್ನೆಲ್ಲ ಬಳಸ್ಕೊಂಡಿದ್ದೇನೆ. ಆ ಟೈಮಲ್ಲಿ ನಾಟಕಕ್ಕೆ ಹಾಡಲಿಕ್ಕೆ ಹೋಗ್ತಾ ಇದ್ದೆ, ಪೇಮೆಂಟಿಗೆ, ಆಮೇಲೆ ಆರ್ಕೆಸ್ಟ್ರಾಕ್ಕೆ ಹೋಗ್ತಾ ಇದ್ದೆ. ಹೀಗೆ ಸಾಗಿ ಸಾಗಿ ಮತ್ತೆ ಸಕ್ಸಸ್ ಆಫ್ ಎವ್ರಿ ಮ್ಯಾನ್ ಇಸ್ ಬಿಹೈಂಡ್ ಎ ವುಮನ್ ಅಂತ ಹೇಳಿ. ಹಾಗೆ ನನ್ನ ಹೆಂಡತಿ ನನಗೆ ಭಾಳ ಪ್ರೋತ್ಸಾಹ ಮಾಡಿ, ಫ್ರೆಂಡ್ಸ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಭಾಳನ್ನ ನನಗೆ ಗೊತ್ತಿದೆ. ಪೆನ್ ಕಾಗದ ಕೊಟ್ಟು ಬರೀರಿ, ಆಗ್ತದೆ ನಿಮ್ಗೆ, ಯಾಕೆ ಬರೀಲಿಕ್ಕೆ ಆಗೋದಿಲ್ಲ ಅಂತ ಒಂದು ಧೈರ್ಯ ತುಂಬಿರಲಿ. ಆಮೇಲೆ ಬರ್ತದೆ ಮಾಮು, ಪಣ್ಣರಂಬಯ್ಯ, ಕುದರ್ದಿದ್ದೀಜಿ. ನನ್ನ ನಾಟಕ ರಂಗಭೂಮಿ ಒಂದು ತಿರುವು, ಅದು ನನ್ನ ಬೆಳವಣಿಗೆ ತಿರುವು. ನನ್ನನ್ನು ಬ್ಯಾಂಕಿನ ಮೆಟ್ಟರ ತನಕ ನನ್ನನ್ನು ಕರ್ಕೊಂಡು ಹೋಗಿದ್ದು ನನ್ನ ಕುದರ್ದಿದ್ದೀಜಿ. ಒಂದೇ ವರ್ಷದಲ್ಲಿ 367 ಪ್ರದರ್ಶನ ಆಗಿದೆ. ಒಂದೇ ವರ್ಷ 365 ದಿವಸದಲ್ಲಿ 367 ಪ್ರದರ್ಶನ ಕುದರ್ದಿಸಿ ಮಾಡಿದೆ.
ಆಮೇಲೆ ಎಲ್ಲ ಒಂದು ದೇವದಿಲ್ಲ ಕಾಸು ಓದಲಿಕ್ಕೆ ಕಾಸು ಓದಲಿಕ್ಕೆ ಬರ ಅದರ ನಂತರ ಅದಕ್ಕೆಲ್ಲ ಮೊದಲಿಲ್ಲ ಕಾಸೇ ಇಲ್ಲದ್ರೆ ಇಡುವುದಿಲ್ಲ ಎಲ್ಲ 1 by 1 ಆಗ್ತಾ ಹೋಯ್ತು. ಲಾಸ್ಟಿಗೆ ಈಗ ಬರ್ತದೆ ಎನ್ನನೇ ಕತೆ ಅಂತ ಹೋಗಿ ನನ್ನದೇ ಕತೆ ಅಂತ ಹೇಳುವಾಗ ಎಲ್ಲರೂ ಭಾವಿಸಿದ್ದಾರೆ ಅಂದ್ರೆ ಅವರದೇ ಕತೆ ಆಗಿರ್ಬೇಕು ಅಂತ. ನನ್ನ ಕತೆ ಅಲ್ಲ, ಅದು ಮನೆಯ ಕತೆ, ನಮ್ಮೆಲ್ಲರ ಕತೆ. ನಾಟಕ ನೋಡಿ ಬಹಳ ಯಶಸ್ವಿಯಾಗಿದೆ. ಎನ್ನದೇ ಕತೆ ನೋಡಿ ಅಲ್ಲಿ ತನಕ ನಡ್ಕೊಂಡು ಬಂದಿದ್ದೇನೆ. ನೋವುಗಳನ್ನು ತಿಂದಿದ್ದೇನೆ. ತುಂಬ ಮಂದಿ ಅದೆಲ್ಲ ನನಗೆ ಬೇಕಿತ್ತು. ನನಗೆ ಒಂದು ಛಲ ಬಂತು, ಹಠ ಬಂತು. ಇಲ್ಲಾಂದ್ರೆ ನಾನು ಅಷ್ಟು ಮೇಲೆ ಬರಲಿಕ್ಕೆ ಚಾನ್ಸ್ ಇರಲಿಲ್ಲ. 2 ತಾಪೂಜಿ ಮಾರ ಆಯ್ತು ನಾನು ಹಾಡು ಹೇಳ್ಬಿಡ್ತಿಲ್ಲ ಹಾಗೆ ಕೂತ್ಕೊಳ್ಳಿಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಹೋದೆ. ಒಳ್ಳೆ ಜನರು ಸಿಕ್ಕಿದ್ರು, ಒಳ್ಳೆ ವ್ಯಕ್ತಿತ್ವಗಳು ನನಗೆ ಸಿಕ್ಕಿದ್ರು, ಒಳ್ಳೆ ಆಧಾರ ಸ್ತಂಭಗಳು ಸಿಕ್ಕಿದ್ರು, ಬೋನಾಳುವಂತ ಒಂದು ಗಾಡ್ಫಾದರ್ ಸಿಕ್ಕಿದ್ರು, ಎಂತ ಒಳ್ಳೆ ಒಂದು ನಮಗೆ ಪ್ರೋತ್ಸಾಹ ಮಾಡುವಂತ ಜನಗಳು ಸಿಕ್ಕಿದ್ರು. ಒಡನಾಟ ಆಯ್ತು. ನಾನು ಸೋತಾಗ ಎಲ್ಲ ಬೆನ್ನು ತಟ್ಟಿದ್ರು. ಎಲ್ಲ ಪತ್ರಿಕೋದ್ಯಮ ಅಂತೂ ನನಗೆ ಬಹಳ ಪ್ರೋತ್ಸಾಹ ಮಾಡಿದ್ರು. ಎಲ್ಲ ಪತ್ರಕರ್ತ ಮಿತ್ರರು ಬಹುಶಃ ನನ್ನ ಎಲ್ಲ ನಾಟಕಕ್ಕೂ ಎಲ್ಲ ಸಿನಿಮಾಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ಟಿದ್ದೆ ಪತ್ರಕರ್ತರು. ಅದು ನಾನು ಯಾವಾಗಲೂ ನನ್ನ ಪತ್ರಿಕಾ ನಾನು ಕರೆದಾಗ ಎಲ್ಲರೂ ಬರ್ತಾ ಇದ್ರು. ಅದೊಂದು ಬಹಳ ಸಂತೋಷ ಆಗ್ತಿತ್ತು, ಬಹಳ ಖುಷಿ ಆಗ್ತಿತ್ತು. ಎಲ್ಲರೂ ಬರ್ತಾ ಇದ್ರು, ಪ್ರೀತಿ ಇಟ್ಟು ಬರ್ತಾ ಇತ್ತು, ಅಂತ ಪ್ರೋತ್ಸಾಹ ಸಿಕ್ಕಿತ್ತು. ಇಲ್ಲಿ ತನಕ ಬಂದೆ. ದೇವದಾಸ್ ಕಾಪಿ ಕಾರ್ಡ್ ಅಂತ ಒಂದು ಅದೊಂದು ಬಲೆ ಛಾಪರ್ಕ, ಅದೊಂದು ಸಂಸ್ಥೆಯಾಗಿ ಬೆಳಿಲಿಕ್ಕೆ ಎಲ್ಲರೂ ಜನ ಕಾರಣ. ದೇವದಾಸ್ ಕಾಪಿ ಕಾರ್ಡ್ ಅತಿಥಿಯಾಗಿ ಬರ್ತಾರೆ ಅಂತ ಒಂದು ಕಡೆಯಲ್ಲಿ ಬೆಳಿಗ್ಗೆಯಿಂದ ಮೈಕಲ್ ಹೇಳ್ತಾ ಇದ್ರು, ದೇವದಾಸ್ ಕಾಪಿ ಕಾರ್ಡ್ ಅವರ ಅಮೂಲ್ಯ ಹಸ್ತದಿಂದ ಇದನ್ನು ಡ್ರಾ ಮಾಡಲಾಗ ಅವನಿಗೆ 16 ಕೇಸ್ ಬಿಯರ್ ಎನ್ನ ಅಮೂಲ್ಯ ಹಸ್ತ ಬೋರ್ಡ್ ಐತೆ. ದೇವದಾಸ್ ಕಾಪಿ ಕಾರ್ಡ್ ಅವರ ಅಮೂಲ್ಯ ಹಸ್ತ ಎಂಗ್ಲೆ ಗಾಡಿ ಫೋನ್ಗೆಲ್ಲ ಕೇಳಿದೆ 7 ಗಂಟೆಗೆ ಸರಿಯಾಗಿ ದೇವದಾಸ್ ಕಾಪಿ ಕಾರ್ಡ್ ಅಮೂಲ್ಯ ಹಸ್ತ. ಆಮೇಲೆ ನಾನು ಕರೀಲಿಕ್ಕೆ ಒಂದಿದೆ ಪ್ಲೇ ಹಾಕಿ ಬಲಿ ಎದ್ದೆ ಅಥವಾ ಇಕ್ಕಿ ಅನ್ನದ ಈಗ ಅಮೂಲ್ಯ ವಸ್ತ ಬೇತ ನಿಮ್ಮ ಪರಬಲ್ಯ ಕೇಳಿದೆ. ಕ್ಲಿಯರ್ 24 ಕೇಸ್ ಕ್ಲಿಯರ್, 100 ರೂಪಾಯಿ ಟಿಕೆಟ್ ಐತಿ ಬಾಳನ್ನ. ಅವು 7 ಗಂಟೆ ಅನ್ನಾಗ ಅದು ಸಾಕಿ ಟಿಕೆಟ್ ಜಾಸ್ತಿ ಬಾರ ಸ್ಟಾರ್ಟ್ ಆಗಿದೆ. ಕೊನತ್ತ ಅಂದು ಏನಲ್ಲಿ ತಂದು ಬೇರೆ ಯಾರು ನಿಂತೇವು ಕಾಪಿ ಕಾರ್ಡ್ ಅವರ ಹಸ್ತದಿಂದ ಈಗ ತಂದು ಡ್ರಾ ಮೊದಲು ಮೈ ಕೊಡ್ಕೊಂಡೇಳಿ ಬೋಲಿ ಬೆಚ್ಚ ಆಯ್ತು. ಕಾಪಿ ಕಾರ್ಡ್ ಬಾರ್ ಪೂಜೆ ಮಾಡಿ ತೆಗ್ಲ ಕನ್ನಡ ಸುಮ್ಮ ಅಂತಾರೆ ಮಾರ್ರೆ. 10 ಟಿಕೆಟ್ ತಂದು ಕಟ್ ಮಾಡಿ ಬರ್ತಿ ಅಲ್ಲಿ ಹೇಳಲೇ ಏನು ಮಾಡಿ ಅವನೇ ಕಾಪಿ ಕಾರ್ಡ್ ಇಲ್ಲ ಮಸಾಲ ದೇವ್ರ ಬೆಚ್ಚು ನೆರೊಂದು ಹೋಯ್ತು ಅಷ್ಟು ಬಂದ ನೆರೊಂದಿ ಆಗ ಸಾರ ಮುಖ್ಯ ಅತಿಥಿ ಆದ ಹೋಗಿನ ಬಂದಾಗ ಒಂಜಿ ಅನುಭವ ಅಂಚಿನ ಹೋಗ್ಬಿಟ್ಟು ಮಸ್ತ್ ಅನುಭವ ಒಂದು ಸಂಸ್ಥೆ ಮಲ ಸಂಸ್ಥೆ ರಾಕೆಟ್ ಹೋಗ್ಬಿಟ್ಟು ಹೋಗಿದ್ದೆ ಗೆಸ್ಟ್ ಪ್ರಾಯದ ಕೂತಿದ್ದಾರೆ ಪಾಪ ಅವರಿಗೆ ಜ್ಞಾನಿ ಏನಿದೆ ಗೊತ್ತಿಲ್ಲ. ಸರ್ ನಮಸ್ತೆ ಸರ್ ನಮಸ್ತೆ. ನೀವು ಡಾಕ್ಟರ್ ಅಲ್ಲ ಸರ್, ನಾನು ಅವ್ರ ಕರ್ತವಾಗಿ ಎಲ್ಲ ಹೊರಗಿನವ್ರು ಬರಲಿಲ್ಲ. ಇಲ್ಲ ಸರ್, ನನ್ನನ್ನು ಅವರು ಕರ್ತವಾಗಿ ಕರೆಯಲ್ಲಿ ಬರೋದಾಗಿ ಮತ್ತೆ ಅವರು ಹೋಗಿದ್ದ ಹೇಳುವ ಬೇಸರ ಕನ್ಫರ್ಮ್ ಮಾಡ್ಕೊಳ್ಳಿ. ಆಯ್ತು ಸರ್, ಕನ್ಫರ್ಮ್ ಮಾಡಿದೆ. ಆಮೇಲೆ ನನ್ನನ್ನು ಕರ್ತವರೆಲ್ಲ ಬಂದರು. ಅದಕ್ಕೆ ನಮಸ್ಕಾರ ನಮಸ್ತೆ ಇದೇ ಮಾಡ್ತಾ ಹೌದು ಸರ್, ಅದೇ ಹೇಳಿಲ್ಲ ನೀವು ಎಂತ ಮಾಡ್ತೀರಿ ಈಗ? ಏನಿಲ್ಲ ಸರ್, ನಾನು ಸ್ವಲ್ಪ ಮಾತಾಡ್ತೇನೆ. ಜಾಸ್ತಿ
ಜಾಸ್ತಿ ಮಾತಾಡ್ಬೇಕು, ಪಾರ್ಟಿ ಅದು ಇನ್ನು ನೆಕ್ಸ್ಟ್ ಪಾರ್ಟಿ ಅದು. ಬಟ್ ನಾನು ಜಾಸ್ತಿ ಮಾತಾಡಿ ಐಕ್ ಲೇಟ್ ಆಗ್ಬಿಡುತ್ತೆ. ಯಾರೊಂದು ಅರ್ಧ ಗಂಟೆ ತಿಳ್ಪಾಯ್ ಹಾಜರ್ ಬರ್ಬಿಟ್ಟು ಯಾರು ಅರೆಂತು ಅಂತೆ ಯಾರಲ್ಲ ಕಣ್ಣ ನೀರು ಮಾತಾಡೋ ಕೇಳ್ತಿಲ್ಲ ಐದು ಗೊತ್ತಾಯಿಲ್ಲ ಪ್ರತಿಭೆಗೆ. ಅದು ಕೆಲವು ಸರ್ತಿ ಅನ್ನೋ ಗೊತ್ತಾಗ್ತದೆ ಏರುದಾರ ಸಂಗತಿ ಗೊತ್ತಾಗ್ತದೆ. ಯಾಕಂದ್ರೆ ನಾಟಕದ ಸಿನಿಮಾದ ಪೂರ ಸಮಾಜಗಳು ಕೆಲವು ಸರ್ತಿ ನಿಂಕ್ಲಾಗಿ ಬರೆಯಲ್ಲ ಬಾರಿ ಸುಲಭ ಭಾಳ ನನ್ನ ಮ್ಯಾಥ್ರಿಸಮ್ನ ಬರೀಬೇಕು. ಒಂದು ಏರು ಚಿಕ್ಕ ಇರೋದು ಕಾಪು ರಂಗಭೂಮಿ ಬಿಡಿ ಪಾತ್ರ ಐತೆ ಒಂದು ಅಶ್ಪ ನಾಟಕದೊಳಗೆ ಏತು ಪಾತ್ರಗಳು ಬದುಕೊಳ್ತಾರೆ. ಏತು ಪಾತ್ರಗಳು ಬರ್ತದೆ ಒಂಜೆ ಕೊಂಜಿ ಕನೆಕ್ಟ್ ಬೇರೆ ಬೇರೆ ಬೆದ 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 ಇದ್ದಿಲ್ವ ಅಂಚೆ ನಾಡೊಂದೇ ಕುಣಿತೆ ಮೂಲಾವತಿ ಕುಣಿತೆ. ಇದು ಒಂದು ಬರಹಗಾರನ ಬೇಟೆ ಮಾಡ್ತಾರೆ. ಬೇಟೆ ಮಸ್ತು ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಎನ್ನ ಸಂಗೀತವು ಐದು ಮಕ್ಕ ಗುರುಕಿರಣ್ ಯಾರು ಒಂದೇ ಕ್ಲಾಸ್ ಒಟ್ಟಿಗಿತ್ತ ಪದ್ಯಮನೊಂದಿತ್ತ ನಾಲ್ತೊಂದಿತ್ತ ಸ್ಟೇಜಿಗೆ ಗುರುಕಿರಣ್ ಇನಿ ಒಂದು ಸಂಗೀತ ಲೋಕದ ಒಂದು ಮಲ್ಲ ತಾರೆ ಇನಿ ನಮ್ಮ ಮುಂತ ಪುದರ್ನ ರಾಷ್ಟ್ರ ಮಟ್ಟದ ಒಂಜಿ ಕಲಾವಿದ ಇಂದು ಒಟ್ಟು ಒಟ್ಟಿಗೆ ಹೋಗ್ತಿದ್ದಾರೆ. ಗೌರ್ಮೆಂಟ್ ಕಾಲೇಜ್ ಸೀಟ್ ದಿಕ್ಕಿಂಗ್ ಎಲ್ಲ ಮಾರ್ಕ್ ಹೈ ಮಾರ್ಕ್ ಗಣಪತಿ ಪ್ರೆಸಿಡೆಂಟ್ ಆಗಿದ್ದೆ, ವಿದ್ಯಾರ್ಥಿ ಸಂಘದ ಪ್ರೆಸಿಡೆಂಟ್ ಆಗಿದ್ದೆ. ಒಳಗ ಎಲ್ಲ ಈ ಮರಳಿಗೆ ಓಟ್ ಕೊಡ್ತೀನಿ ಅಂತ ಬೇಕಾಗಿಲ್ಲ. ಏನು ಮರಳ ಭಾಷಣ ಕಾಮಿಡಿ ಭಾಷಣ ಬೊಕ್ಕ ಎನ್ನ ಬೆರಿಯೇ ಪೂರ ಹೆಂಗ್ ಗೊತ್ತಿತ್ತು ನೋಟ್ ಎಂಚ ಮುಕ್ಕಲ ಲಕ್ಕ ಹೊಡೆದು ಸ್ಪೀಚ್ ಮಾಡ್ತಾರ ಕೊಡೊಂದು ಸ್ಪೀಚಿಗೆ ಜನ ಜನಕ್ಕೆ ಫುಲ್ ಜನ ಕಾಮಿಡಿ ಸ್ಪೀಚ್ ಅಪ್ಪಕನೆ ಟೆಲಿಫೋನ್ ಒಂದು ಮರ್ಸಿತ್ತು ತುಳು ಅರ್ಥ ಆಗ್ತದ ಮಾತಾಡಿಲ್ಲ ಅರ್ಥ ಆಗುತ್ತಲ್ಲ ಮಕ್ಕಳಿಗೆ ಕೆಲವು ತುಳು ಬರೋದಿಲ್ಲ ಒಂದ ಬರ್ಬೋದು ಅಂಥವ್ರಿಗೆ ಕಷ್ಟ ಆಗ್ತದೆ. ಹಾಗೆ ಸೀಟ್ ಇಲ್ಲ ನನಗೆ, ಹೈಯೆಸ್ಟ್ ಮಾರ್ಕ್ ನಂದು. ಅಲ್ಲಿ ಶ್ರೀನಿವಾಸ್ ಪ್ರಿನ್ಸಿಪಾಲ್ ಇದ್ರು ಮೊದಲೇ ಇದು ಕಿರೀಟ ಅದು ನೋಡಿ ಇಲ್ಲ ಇಲ್ಲ ಮುಂದೆ 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 ಮಾರ್ಕ್ ನೋಡಿ ಅಲ್ಲ ಸರ್ ನನಗೆ ಭಾಳ ಆಸೆ ಸರ್ ಕಲಿಬೇಕು ಸರ್ ಅವ್ನು ಹೆಂಗೆ ಕಲಿಬೇಕು ಮನ ಇಲ್ವಾ ಇದು ಕಲಿಯುವ ಲಕ್ಷಣವೇ ನಿನ್ ಪುಸ್ತಕ ಮುಟ್ಲೇ ಇಲ್ಲ ಅಲ್ಲ ಸತ್ಯ ಅದು 35 ಎಲ್ಲ ಇಟ್ಕೊಂಡು ಬರ್ತೀನಿ ಉಪದೇ ನಿರ್ಮಿತಿಚ್ಚು ಇಟ್ಲು ಬರ್ತಿ ಇದು ತನ್ನ ಪರದ ಉಪದೇ ಮನದ ಅವು ಎನ್ನ ಬಂಗಾರೇ ಗೊತ್ತಿತ್ತು. ಕಾಲೇಜಿಗೆ ಹೋನಾಗಲ್ಲ ಯಾರು ಎಲ್ಲರೂ ಬೆಂದದ್ದು ಕೆಲಸ ಮಾಡ್ತದೆ ಅಂಗಡಿ ಕೆಲಸ ಮಾಡ್ತದೆ ಹಿಂಗೆ ಹೋದೆಲ್ಲ ಕೊಡ್ಸೋದಿಜ್ಜಿ ಒಬ್ಬ ಬ್ಯಾಂಕ್ ಅವರೇ ಗೊತ್ತಿತ್ತು. ಇದೆಲ್ಲ ಪ್ರಾಬ್ಲಮ್. ಲಾಸ್ಟಿಗೆ ಭಾರಿ ಆಸೆ ಕ್ಲಾಸ್ ಸ್ಟಾರ್ಟ್ ಆಗಿ ಕಾಲೇಜಿದ ಕ್ಲಾಸ್ ಸ್ಟಾರ್ಟ್ ಆಗಿ ಸೀಟ್ ಇಚ್ಚಿ ಎಲ್ಲ ಸೆಕೆಂಡ್ ಪಿ ಯು ಸಿ ರೀತಿನಾಗ ಪೂರ ಅವಲೇ ಇರ್ತದೆ ಪೂರ ಹಾಕಲ್ ಕ್ಲಾಸ್ ಹೋಗಿ ಯಾರು ತೂಪಿ ಕೂಡ ನೀವು ವಿಷಯ ಆಗಿ ಅದು ಬಂದಿನಿ ಹಣೆ ಬರ 5 ಪಕ್ಕ ಮನಸ್ಸಾದ ಇಂಚೆ ಒಂಚೂರು ಓದುವೆ ಮಾರ್ರೆ ಅಂತ 5 ಪಕ್ಕ ಕುಲ ಒಂದೇ ಒಂಜಿ ಕ್ಲಾಸ್ ಸ್ಟಾರ್ಟ್ ಆದ 1 ಮಂತ್ ಅದು ಕ್ಲಾಸ್ ಹೋಗ್ತೀನಿ ಯಾನು ಕ್ಯಾಂಟೀನ್ దగ్గర ಕುಲ 3 ಸ್ಟಾಫ್ ರೂಮ್ ಕುಲ ಹಲೋ 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 ಕಂಟಿನ್ಯೂ ಲೆಕ್ಚರರ್ ನೋಡಿ ಹಲೋ ಬಾಯ್ಲಿ ಸರ್ ನನ್ನ ಕ್ಲಾಸ್ಗೆ ಅವರು ನೀವೇ ಹೋಗಲಿಲ್ಲ ಏನು ಸರ್ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್ ಏನು ಸೀಟ್ ಆಗಲಿಲ್ಲ ಹೌದಾ ಕೇಶವರಾವ್ ನಾನು ಭಾರಿ ರೆಸ್ಪೆಕ್ಟ್ ಕೊಡ್ತೀನಿ ಅಂಜಿ ಕೇಶವರಾವ್ ಅರೆಗೆ ಮಾಡೋದು ಒಂದು ವಾರ ಆಮರಣ ಅಂತ ಉಪವಾಸ ಮಾಡಿದೆ ರಾತ್ರಿ ಒಂಚೂರು ತೆತ್ತದೆ ಸತ್ಯವನ್ನು ನೋಡ್ಬೋದು ಸುಳ್ಳು ಬಂದರೆ ಮನಸ್ಸು ಬಡವರು ಸಹ ಜನ ಚಮಚ ಹುಡ್ಕಂತೆ ರಬ್ಬರ್ ಬಂದಿದ್ದಿ ಬಡವರು ಎಲ್ಲ ಸೈಪಿಂಗ್ ಹುಚ್ಚು
ನೀರು ಬರ್ತಿದ್ವಿ ದಾದಕ್ಕೆ ಬಂದ್ವಿ 5-7 ಜನ ಕಾಲೇಜ್ ಎದುರು ಮಗಳ ಎಂಟ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ 6 ಗೋಡೆ ಇಂಕ ಒಂಜಿ ಸ್ಟ್ರೈಕ್ 1 ವೀಕ್ ಮಾತ್ರ ಬಟ್ ಅದ್ರ ಪಕ್ಕದ ಉಂತಾಯಿರು ಒಂಜಿ ಒಂದು ಸಮಯ ಪಕ್ಕ ಕೂಡ ಟ್ರಾನ್ಸ್ಫರ್ ಬೆಳ್ತಂಗಡಿ ಬಂಗಾರ ವ್ಯಕ್ತಿತ್ವ ಕಲೀಲಿಕ್ಕೆ ಆಸೆ ಉಂಟಾ ಕಮ್ ವಿತ್ ಯುವರ್ ಪೇರೆಂಟ್ಸ್ ಅಂತ ಹೇಳಿ ನಾಳೆ ಬರುವ ತಂದೆಯನ್ನು ಕರ್ಕೊಂಡು ಆಯ್ತು ನಾನು ಕರ್ಕೊಂಡು ಕರ್ಕೊಂಡೋಗಿ ನಿಲ್ಲಿಸಿದ್ರು ಶ್ರೀನಿವಾಸ್ ಪ್ರಾಂಶುಪಾಲರು ಎಷ್ಟು ಸಾವಿರ ಸೀಟ್ ಇಲ್ಲ ಅಂತ ಹೇಳಿ ಆಯ್ತು ಎಷ್ಟು ಸಾವಿರ 4 ಇನ್ಫ್ಲುಯೆನ್ಸ್ ಆಯ್ತು ನಿಂದು ಒಂಜಿ ಇನ್ಫ್ಲುಯೆನ್ಸ್ ಹರ್ಷ ನಮ್ಮ ಸದನ ವಿಜ್ಞಾನ 6 ಆಯ್ತಾ ಮೆಂಬರ್ 6 ಬರೆದು ಬರೆಯಿಲ್ಲ ಹಲೋ ಸುಧೀರ್ಣ ಇಲ್ಲ ಸೀಟ್ ಇಲ್ಲ ನೀ ಇಲ್ಲದೆ ನೀವು ಹೇಳೋದು ಆಯ್ತಾಯ್ತು ಹೇಳಿದ್ರು ರಾವ್ ಬಂದಿದ್ದು ಉಡೊಂಜಿ ನಟ್ಟು ಇನ್ಫ್ಲುಯೆನ್ಸ್ ಒಂದು 4 ಇನ್ಫ್ಲುಯೆನ್ಸ್ ಇಟ್ಟು ಅನ್ಬೋದು ಅಂತಿದ್ದೀನಿ ಕೇಶವ ಅವರಿಗೆ ಸರ್ ಇಸ್ ಮೈ ಸ್ಟೂಡೆಂಟ್ ಪ್ಲೀಸ್ ಗಿವ್ ಇಟ್ ಸರ್ ಪ್ಲೀಸ್ ಸರ್ ಕಾಲೇಜಿಗೆ ಸೇರಿದು ಫೈನಲ್ಸ್ ಡೇ ಆಗಿ ಒಂಜಿ ಪದ್ಯ ಬಂದೆ ಫೈನಲ್ಸ್ ಡೇ ದಾಗಿ ಒಂಜಿ ಆರ್ಕೆಸ್ಟ್ರಾ ಇರ್ತದೆ ಮುರಳೀಧರ್ ಕಾಮತ್ ಒಂದು ಗ್ರೂಪ್ ಗುರುಕಿರಣ್ ಆರ್ಕೆಸ್ಟ್ರಾ ಫಸ್ಟ್ ಒಂದು ಪದ್ಯ ಬಂದೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಣ್ಣು ಫಸ್ಟ್ ಸಾಂಗ್ ಅವ್ರ ರೆಕಾರ್ಡ್ ಒಂದು ಏನದು ಕುಂತಿದ್ದೀವಿ ಅಲ್ಲ ನಮ್ಮ ಕಾಲೇಜ್ ಹುಡುಗ ಆಡೋದು ಸರ್ ಅದು ಆಮೇಲೆ ಬರ್ತಿಲ್ಲ ಏನು ಶ್ರೀನಿವಾಸ್ ಫುಲ್ ಏನು ಪದ್ಯವನ್ನು ಫುಲ್ ಕೇಳಿದ್ರು 3-4 ಪದ್ಯ ಆಯ್ತಾ ಮನದಲ್ಲಿ ಯಾರು ಒಂದು ಏರ್ಪೋರ್ಟಿಗಳು ಎಲ್ಲ ಬಗೆಯಲ್ಲಿ ಕೈ ಮಾಡಿದ್ರೆ ತೋರದ ಪ್ರಿನ್ಸಿಪಲ್ ಸೀದಲ್ಲೇ ತೊಂದು ಸಂಗೀತ ಏನೋ ಅಡೆಬಿಟ್ಟ ಅದನ್ನ ಚೇಂಬರ್ ಉಲಾಯಿ ಬಿಟ್ಟ ಬಂದು 5 ಪಕ್ಕ ಪ್ರತಿ ಕಾಂಪಿಟೇಷನ್ ಯಾರು ಗುರು 5 ಪಕ್ಕ ಮುರಳೀಧರ ಕಾಮತ್ ಒಂದು ಬಾಲಶಿವರ ಸೆಟ್ ಇತ್ತು ಪ್ರತಿ ಸೆಟ್ ಇಲ್ಲ ನಮ್ಮ ಪ್ರಿನ್ಸಿಪಾಲ್ ಕೋಣದ ಎದುರು ಒಂದು ಕಪ್ ಇಚ್ಚಪ್ಪು ಫಸ್ಟ್ ಪ್ಲೇಸ್ ಗೋಸ್ ಟು ಗೌರ್ಮೆಂಟ್ ಕಾಲೇಜ್ ಏತೋ 3 ವರ್ಷಗಳು ಏತೋ ಚಾಂಪಿಯನ್ ಆತ ಏತೋ ಗ್ರೇಡ್ ಚಾಂಪಿಯನ್ ಆತ 5 ಪಕ್ಕ ಕಾಲೇಜಿಗೆ ಓಡಿಕೊಂಡಲ್ಲ ಗೌರ್ಮೆಂಟ್ ಕಾಲೇಜಿಗೆ ಪ್ರೈಸ್ ಇತ್ತು ಆ ಟೈಮ್ಗಳು 5 ಪಕ್ಕ ಭಾರಿ ಖುಷಿಯಾಗಿ ಅವರಿಗೆ ಟ್ರಾನ್ಸ್ಫರ್ ಅಲ್ಲ 5 ಪಕ್ಕ ಮರುಳಯ್ಯ ಮರುಳಯ್ಯ ಸಾಶಿ ಮರುಳಯ್ಯ ಮರುಳಯ್ಯ ಬರ್ತೇನೆ ಅದನ್ನ ಪನಿಷ್ಮೆಂಟ್ ಇತ್ತು ಎಂಟ್ಲಿ ಜಗಲಿಟ್ಕೊಳ್ತಿತ್ತಂದ್ರೆ ಅವ್ರು ಹೋಗಿ ಕ್ಲಾಸ್ಗೆ ಅದು ರೈಟ್ ಆಗುತ್ತೆ ಕವಿಯ ಆಯಿತು ಸರ್ ಜೋರು ಮಾಡ್ತು ಜನ ಮತ್ತೆ ಎಂಕ್ಲ ಅವಲಿ ಕೂತು ಪಟ್ಟಾಗ ತೂನಗಾರು ಧ್ವಜಸ್ತಂಭದಪ್ಪ ದುಂಬುಡಿಂಚ ಒಂದು 10 ಗಂಟೆಗೆ ಒಂದು ದಿನ 11 ಆಡು 12 ಆಡು ಸರ್ ಪ್ರಿನ್ಸಿಪಾಲ್ ಅವರಿದ್ದಾರೆ ಎಲ್ಲ ಕಾಪಾಡು ಎಲ್ಲ ಕೊಡಿ ಸರ್ ಅವಾಗ ನಿಂತಿದ್ದೀವಿ ಸರ್ ಅಲ್ಲ ನೀವು ಹೋಗ್ಬೇಕಲ್ಲ ನಾನು ಹೋಗ್ಬೇಕಾದ್ರೆ ನಿಮಗೆ ಪನಿಷ್ಮೆಂಟ್ ಕೊಟ್ಟರೆ ಆಗೋದಿಲ್ಲ ನಿಮ್ಮ ಪನಿಷ್ಮೆಂಟ್ ಅನ್ನು ನಾನು ವಹಿಸ್ಕೊಳ್ತೀನಿ ಅಪಘಾತಕ್ಕೆ ಆಗ್ಬಾರ್ದು ಮಾರ್ಕೆಟ್ ಏತ್ ಶೋಕರು ಪನಿಷ್ಮೆಂಟ್ ಏತ್ ಜ್ಞಾನೋದಯ ಏತ್ ಮಾಡೋದು ತಪ್ಪು ಮಾಡ್ತಾರೆ ಅಂಚಿನ ಹಿರಿಯಾಕ್ಳು 5 ಪಕ್ಕ ಬಂದಿದ್ದು ನಾಡು ಇಂಚಿನ ಮಾತ್ರ ಮಾರ್ಗದರ್ಶಕ ಇದು ಲೆಕ್ಚರರ್ ಬಗ್ಗೆ ದೇವು ಮೊದಲು ಪೋಯಲಿರ್ತದ ಪೋ ಅಟೆಂಡೆನ್ಸ್ ಕೊಡ್ಬೇಡ ಪೋ ಅಂದ್ರೆ ಅಲ್ಲಿ ಉಪದ್ರ ಮಾಡಬೇಡ ನೀವು ಹೋಗು ಎಷ್ಟು ಲೆಕ್ಚರರ್ ಬಂದಂತೆ ಹೋಗ್ಲಿಕ್ಕೆ ಉಂಟ ನಿಮಗೆ ಇಲ್ಲ ಸರ್ ಅಲ್ಲಿ ಉಪದ್ರ ಮಾಡೋದಕ್ಕೆ ಸಮಾಧಾನ ಸುಮ್ಮನೆ ಇಂಚಿನ ಅವಸ್ಥೆ ಇರ್ತದೆ ಪೂರ ಜೀವನ ಬಂಜಿ ಪಾಠ ಕಲ್ಪನೆ ಜೀವನಕ್ಕೊಂದು ದಾರಿ ತೋರಿಸಿದ್ದು ಇಂಥ ಕೀಟಲೆಗಳಿದೆ ಅದೇ ನಾಟಕ ಆಯಿತು ಅದೇ ರಂಗಭೂಮಿಯ ಬೆಳವಣಿಗೆಗೆ ಒಂದು ಕಾರಣ ಆಯಿತು ನಿಮ್ಮೆದುರು ಈಗ ಇಲ್ಲಿ ಒಂದು ಕೂತ್ಕೊಳ್ಳಿಗೆ ಅವಕಾಶ ಆಯಿತು
ತುಂಬ ಆಯ್ತು. ಇನ್ನು ಏನಾದರೂ ಕೇಳಿದ್ರೆ ಕೇಳೋಣ. ಏನಿಲ್ಲ ಸರ್, ಸೀಸನ್ 2 Anybody? ರಂಗಭೂಮಿ ಎಲ್ಲ ಯಾನು ಒಲಿಯಾನ ಅಭಿಮಾನಿ ಕುಶಲ್ ಧರಿಸಿಲ್ಲ ಪಡಿ ಯಾನ್ ಪಡಿಲ್ಲ ಅಭಿಮಾನಿ ವ್ಯಾಪಾರ ಯಾನು ಎನ್ನೊಟ್ಟಿಗೂ ನವೀನ ಉಪ್ಪು ಇತ್ತಲ್ಲೇ ಎನ್ನೊಟ್ಟು ಉಪ್ಪನಾಗ ಯಾನು ಏರ್ನ ಅಭಿನಯ ಎಲ್ಲ ತೂಗಿ ಎನ್ನ ಆಯ್ಬೇಕಲ್ಲ ನವೀನ ಅಭಿನಯ ತೂಕ ಬಟ್ ವೆರಿ ಗುಡ್ ಟೈಮ್ ಆಗ್ತದೆ, ವೆರಿ ಗುಡ್ ಟ್ಯಾಲೆಂಟ್ ಪಂಡ ಅಲ್ಟಿಮೇಟ್ ಪಾತ್ರ ಕೊಡಲ್ಲ ಮತ್ತೆ ಅವು ಆಪತ್ತಿನ ಸ್ವಲ್ಪ ವರ್ಷದ ಪರಮೇಳು 8 ವರ್ಷದ ಎಲ್ಲಿ ಹುಡುಗಿ ಮಲ್ಟಿ ಟ್ಯಾಲೆಂಟೆಡ್ ಮಲ್ಟಿ ಟ್ಯಾಲೆಂಟ್ ಅಂತ ನಾನು ನವೀನ್ ಪಡೆದ ವ್ಯಾಪಾರ ಮಾಡ್ತಾರೆ ಪೂರ ಕಲಾವಿದರೆಲ್ಲ ಯಾನು ಮಾತಾಡಲು ಪ್ರೀತಿ ಮಾಡ್ಬೇಕು. ಯಾನು ಆ ತಂಡ ಈ ತಂಡ ಪ್ರತಿಯೊಂದು ಕಲಾವಿದರನ್ನು ನಾನು ಮೋಕೆ ಹೋಗ್ತೇನೆ ಕೈತಾಲಿರ್ತೇನೆ ಮಾತಾಡಲ್ಲ ದೂರ ಇದ್ದಲ್ಲ ಕೈತಾಲಿರ್ತೇನೆ ಯಾಕಂದ್ರೆ ಕಲಾವಿದರು ಬಂದು ಮಾತಲ್ಲ ಒಂಜು ನೆತ್ತೆಲೊಂಜಿ ಅಂಚಾದ ಭೇದ ಭಾವ ಮಾತಾಡಲಿರ್ಬೇಕು. ಕಾಮಿಡಿ ಪಿಕ್ಚರ್ ಯಾರು ಪ್ರತಿಯೊಂದು ತಂಡದ ಕಲಾವಿದರು ಇದೆ ಅದರ ಕೆಲಸ ಹೋಗ್ತದೆ. ಖಂಡಿತ ಮೇಡಮ್, ಈಗಂತೂ ತುಂಬ ರಂಗಭೂಮಿ ತುಂಬ ಬದಲಾಗಿದೆ. ಇದು ವೃತ್ತಿಯಾಗಿ ತಗೊಂಡಿದ್ರು ಅಭಿನಯ ಮಾಡಬೇಕು ಅನ್ನೋ ಆಸೆ ಚಿಕ್ಕ ಚಿಕ್ಕ ಮಕ್ಕಳಿಗಿದೆ ಇವಾಗ. ಎಷ್ಟು ಮಂದಿ ಈಗ ಫೋನ್ ಮಾಡ್ತಾರೆ ಅಲ್ಲ, ನಾನೊಂದು ಈಗ ಒಂದು ತರಬೇತು ಶಾಲಾ ಒಂದು ಏನಾದರೂ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಅಲ್ಲಿ ಇದೆ. ಮಕ್ಕಳನ್ನು ತರಬೇತು ಮಾಡಿ ಮುಂದಿನ ಪೀಳಿಗೆಗೆ ಒಂದು ರಂಗಭೂಮಿಯಲ್ಲಿ ಮಿಂಚು ಹಾಗೆ ಮಾಡುವ ಒಂದು ಪ್ಲ್ಯಾನ್ ಇದೆ ನನ್ನ ಹತ್ರ. ಅದು ನೆಕ್ಸ್ಟ್ ಇಯರ್ ಬಹುಶಃ ನಾನು ಹಾಕ್ತಿದ್ದೇನೆ ತರಬೇತಿ ಕೇಂದ್ರ. ತುಂಬ ಮಂದಿ ಮಕ್ಕಳು ಮೇಡಮ್, ತುಂಬ ಮಂದಿ. ನಾನು ಓದಲ್ಲೆಲ್ಲ ಈಗ ಒಂದು 2,000-3,000 ಜನ ಇರ್ತಾರೆ. ಅದರಲ್ಲಿ ತಂದೆ ತಾಯಿ ಕರ್ಕೊಂಡು ಬರ್ತಾರೆ. ನಿಮಗೊಂದು ಭಾರಿ ಆಸೆ ಕಾಪಿಗಾರರೆ ಮೆನುಲ್ಟಿ ಹೋಯ್ತು. ಈಗ ನಮ್ಮ ಮಣಿ ಭಾಳ ನನ್ನ ಮಗ ಕೂಡ ತುಂಬ ಆಸಕ್ತಿ ಕಲೆಯ ಮೇಲೆ ಅಲ್ಲ. ನಮ್ಮ ಟಾಸ್ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೆ. ಎಲ್ಲರಿಗೆ ಭಾಳ ಮೊದಲು ಈ ಹುಡುಗಿಯರು ಬರ್ತಾ ಇರಲಿಲ್ಲ, ಭಾಳ ರೇರ್, ಹುಡುಗನೇ ಹುಡುಗ ಮೊದಲು. ಈಗ ಎಷ್ಟು ಮಂದಿ ಸಹ ಬರ್ತಾರೆ ಅಂದರೆ ಆಸಕ್ತಿ, ಅಷ್ಟು ಆಸಕ್ತಿ ಇದೆ. ಅಭಿನಯ ಮಾಡಬೇಕು, ನಾನು ಪರಿಚಯ ಆಗಬೇಕು. 100% ಬರ್ತಾ ಇದ್ದಾರೆ. ಇದು ನನಗೆ ಈಗ ಒಂದು 7-8-9 ಮಕ್ಕಳು ನನ್ನ ಅದಕ್ಕೆ ಫೋಟೋ ಕರೆಸಿದ್ದಾರೆ. ಸರ್ ಚಾನ್ಸ್ ಇತ್ತು ಬರಲಿ ಅಂತ. ಇದು ಮೊದಲು ಇರಲಿಲ್ಲ ಮೇಡಮ್. ನಾವು ಮೊದಲು ಮನೆಗೆ ಹೋಗಿ ಅವ್ರ ಹತ್ರ ಬೇಡಬೇಕು. ನಮ್ಮ ಮಗನ ಡೆಂಕು ತಂಡ ಕಡಪುಳ ಇಲ್ಲಡೆ ಕಾಲದ ಪುರ ಎಂಕ್ಲಿ ఒక ಮೇಡಮ್ ಕೊಟ್ಟು ಪೊಲೀಸ್ ದಾರ ಪೊಲೀಸ್ ಈಗೆಲ್ಲ ಅವರನ್ನು ಕನ್ವಿನ್ಸ್ ಮಾಡಿ ಕಲಿಸ್ಬೇಕಾಗಿತ್ತು. ಈಗ ಹಾಗಲ್ಲ. ಈಗ ಕಾಪಿಗಾರದ ಎಲ್ಲ ಮಗಳಿಗೆ ಚಾನ್ಸ್ ಕೊಡಲಿ ಎಟ್ಟಲ್ಲ ನಿಮಿಷ ಅಲ್ಲ ఒక ಸದ್ಯ ಮದುವೆ ಇತ್ಯಾದಿ ಅದು ಮದುವೆಗೆ ತುರ್ಕೊ ಹೋದ್ರೆ ಮತ್ತೆ ಅದು ಒಮ್ಮೆ ಟ್ರೈನ್ ಆದಮೇಲೆ ಇನ್ನೊಂದು ಸಲ ತಯಾರು ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಹಾಗೆ ನಮ್ಮಲ್ಲಿ ಈಗ ತುಂಬ ಮಂದಿ ಮಕ್ಕಳು ಬಂದಿದ್ದಾರೆ, ಪ್ರೊಫೆಷನ್ ಆಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ತಿಂಗಳಿಗೆ ಒಂದು 30 ಶೋ ಇರ್ತದೆ, 28-30 ಶೋ ಇರ್ತದೆ. ಸೀಸನಲ್ಲಿ ಡೈಲಿ ಇರ್ತದೆ. ಒಂದು ಇನ್ಕಮ್ ಕೂಡ ಆಗ್ತದೆ. ಅದೊಂದು 12 ಗಂಟೆವರೆಗೆ ಮನೆಗೆ ನಾವು ಅವರನ್ನು ಬಿಟ್ಟು ಜವಾಬ್ದಾರಿಯಿಂದ ಮನೆಗೆ ಬಿಟ್ಟು ಮತ್ತೆ ಬರ್ತೇವೆ. ಮೊದಲು ಅವರನ್ನು ಬಿಟ್ಟೆ ಅವರಿಗೆ ಅದರಿಂದ ಎಲ್ಲರೂ ಈಗ ತುಂಬ ಆಸಕ್ತಿ ತೋರಿಸ್ತಾರೆ. ಶಾಲೆ ಥರ, ಒಂದು ಶಾಲೆ ಥರ ರಂಗ ತರಬೇತು ಕೇಂದ್ರ, ಅದೊಂದು ಶಾಲೆ. ಅದರಲ್ಲಿ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಎಲ್ಲರೂ ಇರ್ತಾರೆ. ರಂಗಾಸಕ್ತರು ಎಲ್ಲರೂ ಬರುವ ಹಾಗೆ
ಅದಕ್ಕೆ ತರಬೇತಿ ಕೊಡಲಿಕ್ಕೆ ಯಾವುದಾದ್ರೂ ಒಂದು ಹಿರಿಯ ಯಾವುದು ನಾನು ಇರ್ತೀನಿ, ಮತ್ತೆ ನಮ್ಮೊಟ್ಟಿಗಿದ್ದ ಎಕ್ಸ್ಪೀರಿಯನ್ಸ್ ಇದ್ದ ಹುಡುಗರು ಇರ್ತಾರೆ, ಅವರನ್ನು ನೇಮಕ ಮಾಡಿ ಕ್ಲಾಸ್ ತಗೊಂಡವರಿಗೆ ತರಬೇತಿ ಕೊಡುವ ಒಂದು ಯೋಜನೆ. ಇದು ಒಂದು 2 ವರ್ಷಕ್ಕಿಂತ ಮುಂಚೆ ಮಾಡಬೇಕಿತ್ತು. ನಾನು ಕೊರೋನಾದ ನಂತರ ಅದು ಆ ಪ್ಲ್ಯಾನ್ ಸ್ಟಾಪ್ ಆಯ್ತದೆ. ಸರ್ ರಂಗಭೂಮಿ ಸಿನಿಮಾನೇ ರಂಗಾಸಕ್ತರು ತುಂಬಾ ಮಂದಿ ಇದ್ದಾರೆ. ಸೊ ಸಿನಿಮಾಕ್ಕಿಂತ ರಂಗಭೂಮಿದ್ದು ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಈಗ ಒಂದು ನಾಟಕಕ್ಕೆ 3,000-4,000 ಜನ ಸೇರ್ತಾರಂದ್ರೆ ಅದು ರಂಗಾಸಕ್ತರಲ್ಲ, ರಂಗ ಅಭಿಮಾನಿಗಳು. ಸಿನಿಮಾದ ಹಾಗೆ ಅಲ್ಲ ಸರ್, ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನೋಡ್ತಾರೆ, ಇದನ್ನು ನೋಡ್ತಾರೆ. ಅಷ್ಟು ಕಷ್ಟಪಟ್ಟು ಸಿನಿಮಾ ಹೋಗೋದಿದ್ರೆ ಯಾರು ಹೋಗೋದಿಲ್ಲ. ರಂಗಭೂಮಿ ಆಗಲ್ಲ, ನಾಟಕ ಎಲ್ಲರೂ ನೋಡ್ತಾರೆ. ಇಷ್ಟು ಹಿರಿಯವರು ಬರ್ತಾರೆ, ಫಸ್ಟಿಗೆ ರಿಸರ್ವ್ ಮಾಡ್ತಾರೆ ಎದುರಿಸಿ, ಅಷ್ಟು ಪ್ರೀತಿ ಮಾಡೋದು ರಂಗಭೂಮಿ. ನನಗೆ ತುಂಬ ಇಷ್ಟ ಆದರೆ ರಂಗಭೂಮಿ. ಸಿನಿಮಾ ಎಷ್ಟೇ ಇರಲಿ, ನಾನು ಪ್ರೀತಿ ಮಾಡೋದು ರಂಗಭೂಮಿ. ಅದೇ ಮಂಡ್ಯ ಕಡವರು ಹೊಸ ವಿಷಯ ಖಂಡಿತ ತುಂಬಾ ಬಂದಿದೆ. ನಾನು ವೆಂಕಟಾಗಿ ಸಂಕಟ ಮಾಡುವಾಗ ರಮೇಶ್ ಅರವಿಂದ್ ಜೊತೆ ಆವಾಗ ನನಗೆ ಇಲ್ಲಿ ಟೈಟ್ ಶೆಡ್ಯೂಲ್ ಅಮ್ಮ ಡೈಲಿ ಒಂದು ಏಪ್ರಿಲ್ ತಿಂಗಳಲ್ಲಿ 30-35 ಡ್ರಾಮಾ. ಆ ಸೀಸನಲ್ಲಿ ನನಗೆ ನಾನು ಒಂದು 45 ನಾನು ಲೆಕ್ಕ ಇಟ್ಟು 45 ಸಿನಿಮಾ ಬಿಟ್ಟಿದ್ದೇನೆ ಟೈಮಲ್ಲಿ. ವೆಂಕಟಾಗಿ ಸಂಕಟ ನಂತರ ಅಷ್ಟು ಕರೆ ಬಂತು, ಸರ್ 15 ದಿವಸಕ್ಕೆ ಇಲ್ಲಿ ಬನ್ನಿ, 15 ದಿವಸ ಇದೆ ಮಡಿಕೇರಿ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಯೋಗರಾಜ್ ಭಟ್ರು ಕರೆದಿದ್ರು, ಮನಸಾರಿಗೆ ಕರೆದಿದ್ರು, ಪಂಚರಂಗಿಗೆ ಕರೆದಿದ್ರು. ಅದು ಯಾವುದಾದ್ರು ನನಗೆ ಮಾಡಲಿಕ್ಕೆ ಆಗಲಿಲ್ಲ. ರಂಗಭೂಮಿ ನನ್ನ ಮನೆ ಆಗಿತ್ತು ಅವಾಗ. ನನ್ನನ್ನು ನಂಬಿ ಒಂದು 30 ಬಂದಿದ್ದಾರೆ. ಅವರನ್ನು ಬಿಟ್ಟು ನಾನು ಎಲ್ಲೋ ತಮಿಳಿಂದ ಬಂದಿದ್ದೆ. ತಮಿಳದ ಫಸ್ಟ್ ಕ್ಲಾಸ್ ಆಫರ್ ಸಿಕ್ಕಿತ್ತು ನನಗೆ. ಅವಾಗ ಒಡಿವೇಲಲ್ಲಿ ಇರಲಿಲ್ಲ, ಬ್ಯಾನ್ ಆಗಿತ್ತು. ಆವಾಗ ರಮೇಶ್ ಅರವಿಂದ್ ನನಗೆ ತಮಿಳಿನ ತುಂಬ ಆಫರ್ ಬಂತು. ನಿಮ್ಮ ಪಾಸ್ಪೋರ್ಟ್ ಕಳಿಸಿ, ನಿಮ್ಮ ಟಿಕೆಟ್ ಮಾಡಲಿಕ್ಕಿದೆ, ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ. ಹೋಗ್ತಿದ್ರೆ ಅಲ್ಲಿ ನೆಲೆ ಹುಡ್ತಿದ್ದೆ. ಬಹುಶಃ ರಂಗಭೂಮಿ ಅನ್ನು ಬಿಟ್ಟು ಹೋಗ್ಲಿಕ್ಕೆ ನಾನು ಬಹಳ ಪ್ರೀತಿ ಮಾಡ್ತೇನೆ ರಂಗಭೂಮಿ. ತುಂಬ ವೃತ್ತಿ ಕಂಪನಿಗಳು ಈಗ ಏನಾಗಿದೆ ಅಂದ್ರೆ ಆ ಡಿಮಾಂಡ್ ಆಗಿದೆ ಮೇಡಮ್. ರಂಗಭೂಮಿ ಈಗ ಬಣ್ಣ 80 ಇರಲಿ, ಸಾಧಾರಣ ಒಂದು 4, 5, 6 ತಂಡಕ್ಕೆ ಡೈಲಿ ನಾಟಕ ಇದೆ. ಅದನ್ನು ಡಿಮಾಂಡ್ ಇಲ್ಲದ್ರೆ ನಾಟಕ ಆಗಲಿಕ್ಕೆ ಚಾನ್ಸ್ ಇಲ್ಲ. ಡಿಮಾಂಡ್ ಇದೆ. ಶುದ್ಧ ಹಾಸ್ಯಗಳು, ಆಮೇಲೆ ಅಶ್ಲೀಲ ಇಲ್ಲ. ಈ ಶುದ್ಧ ಹಾಸ್ಯ ಇದ್ರೆ ಯಾರೂ ನೋಡ್ಬೋದು. ಈಗ ನಮ್ಮ ನಾಟಕ ಉಡುಪಿ ಮಠದಲ್ಲಾಗುತ್ತೆ. ಸ್ವಾಮಿಗಳೇ ಒಂದು ಸಪ್ತಾಹ, ಕಾಪಿಕಾಟ್ ನಾಟಕ ಸಪ್ತಾಹ ಅಂತ ಮಾಡಿದ್ರು. 7 ದಿವಸ ಮಾಡಿದ್ರು. ನನ್ನೇ ನಾಟಕ 7 ದಿವಸ ನೋಡಿ. ಇದೆಲ್ಲ ದೊಡ್ಡ ಒಂದು ಪ್ರಶಸ್ತಿ ಸಿಕ್ಕಿದೆ ಆಗಿದೆ. ಸ್ವಾಮಿಗಳು ಡೈಲಿ ಬಂದಲ್ಲಿ ಪೇಜಾವ ಸ್ವಾಮಿಗಳು ಮಾಡಿಸ್ತಾ ಇದ್ರು. ಅವಾಗ ಪೇಜಾವ ಸ್ವಾಮಿಗಳು ಎದುರು ಫೋಟೋ ಕೂಡ ಇದ್ರು ನನಗೆ. ಅವ್ರ ಮಗು ಸ್ವಾಮೀಜಿ ಮತ್ತು ಅವರು ಹಾಸ್ಯಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ನಾಟಕದ ಫೋಟೋ ಇದ್ರು. ಅಂದರೆ ಅವ್ರು ಬಂದು ಅವರಿಗೆ ಒಂದು ನಾನು ಮಾನಿಟರ್ ಆಗ್ತೇನೆ ಎದುರಿಗೆ. ಅವರಿಗೆ ಡೈಲಾಗ್ ಎಲ್ಲ ಕೇಳಿ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ವರ್ಷ ನಾನೊಂದು ನನ್ನ 60 ನಾಟಕದಲ್ಲಿ ಒಂದು 55 ನಾಟಕ ಅಲ್ಲಿ ಆಗಿದೆ ಅಲ್ಲಿ ಕ್ಷೇತ್ರದಲ್ಲಿ. ಮೊದಲು ಇಂಡಸ್ಟ್ರಿ ಕಂಪನಿ ನಾಟಕಗಳು ಇದು ಆಮೇಲೆ ಬಂದ ನಾವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಮೊದಲಿಗೆ ನಾವು ಈಗ ಹೋಲಿಕೆ ಮಾಡಿದ್ರೆ, ಮೊದಲಿಗೆ ಇಲ್ಲಿ ಎಲ್ಲ ಟೆಂಟ್ ಹಾಕಿ ಇಲ್ಲಿ ತಿಂಗಳ ಕಟ್ಟೆಯಲ್ಲಿ ತುಂಬ ಆಗ್ತಾ ಇಲ್ಲ. ಸ್ವಲ್ಪ ಸೈಡಿಗೆ ಬಂದರೆ ಆ ಕಡೆ ಉತ್ತರ ಕನ್ನಡದಲ್ಲೆಲ್ಲ ನಡೀತಾ ಇದೆ ನಾಟಕ, ಆಗ್ತಾ ಇದೆ ಅಂತ ನಾಟಕಗಳು. ಇಲ್ಲಿ ಅಂದರೆ ಹವ್ಯಾಸಿ ಕಲಾವಿದರು ಇಲ್ಲಿ
ಕಂಪನಿಗಳಲ್ಲ, ನಮ್ಮದೇ ಒಂದು ಅವರವರೊಂದು ತಂಡ ಕಟ್ಟಿಕೊಂಡು ಮಾಡ್ತಾರೆ. ಇನ್ ಏಡ್ ಆಫ್ ಸಮಥಿಂಗ್ ಯಾವುದಾದ್ರೂ ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡ್ತಾರೆ. ಈಗ ಎಲ್ಲ 30 ವರ್ಷಕ್ಕೆ ಒಂದು 30-32 ಚರ್ಚೆಗಳಲ್ಲಿ ನಾನೇ ನಾಟಕ ಮಾಡ್ತೇನೆ. ಎಲ್ಲ ಇನ್ ಏಡ್ ಆಫ್ ಸಮಥಿಂಗ್ ಏನಾದರೂ ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡ್ತಾರೆ. ಶಾಲೆಗೆ, ದೇವಸ್ಥಾನಕ್ಕೆ. ನನಗೆ ಅದು ಭಾಳ ಖುಷಿ ಆಗೋದಂದ್ರೆ, ನಾವು ಹೋದಲ್ಲೆಲ್ಲ ನೋಡಿ, ಈ ಹಾಲ್ 3 ಹಾಲ್ ಕಟ್ಟಿದ್ದು ನಿಮ್ಮ 3 ನಾಟಕಗಳಿದೆ. ಅದು ಭಾಳ ಸಂತೋಷ, ಖುಷಿ ಆಗ್ತದೆ. ರೋಸಿ ಅಂದರೆ ಅಲ್ಲಿ ಬೆಲ್ಮಣ್ಣಲ್ಲಿ ಒಂದು 3 ನಾಟಕ ಮಾಡಿ 3 ಬಿಲ್ಡಿಂಗ್ ಕಟ್ಟಿದ್ದು, ಇದು ಮೂವ್ ಮಾಡಿ ಇದು ಬದಲಿದೆ. ಹಾಗೆ ಖುಷಿ ಆಗ್ತದೆ. ಒಳ್ಳೆ ಕೆಲಸಕ್ಕೆ ಒಂದು ನಮಸ್ಕಾರ. ಎಂಥ ದುರಂತ ಪ್ರಶ್ನೆ. ಲವ್ ಆಗಿ ನಾನು ಮಾಡಿಲ್ಲ ಅಷ್ಟೇ. ಅದರಲ್ಲೇ ಲವ್ ಅಲ್ಲಿ ನಾನು ಮದುವೆ ಆದದ್ದು. ಗೌರ್ಮೆಂಟ್ ಕಾಲೇಜಲ್ಲಿ ಲವ್ ಆಯಿತು. ನನ್ನ ಒಬ್ಬಳೆ ಹೆಂಡತಿ, ಅದೇ ಕೊನೆ ಹೆಂಡತಿ. ಅಲ್ಲ, ಅಲ್ಲಿ ಸೆಕೆಂಡ್ PUC ಇದ್ರು, ನಾನು ಫಸ್ಟ್ ಡಿಗ್ರಿಯಲ್ಲಿದ್ದೆ. ಅದೇ ಲವ್ ಆಯಿತು, ಮತ್ತೆ ಬಿಡಲಿಲ್ಲ. ಫಸ್ಟ್ PUC, ನಾನು ಫಸ್ಟ್ ಡಿಗ್ರಿ. ಅಲ್ಲಿಂದ ಮುಂದುವರಿಯಿತು. ಸಂಗೀತದಲ್ಲಿ ಸಂಗೀತಕ್ಕೆ ಮಾಡೋದು, ಸಂಗೀತದಲ್ಲಿ ಲವ್ ಆಯಿತು, ಸಂಗೀತದಲ್ಲಿ ಮಗು ಆಯಿತು. ಅದು ಯಾಕೆ ಹೇಳಿದೆ ಅಂದರೆ, ಅವ ಸಹ ಹಾಡ್ತಾನೆ ಈಗ, ಸಿಂಗರ್, ಪ್ಲೇಬ್ಯಾಕ್ ಸಿಂಗರ್, ಈಗ ಒಳ್ಳೆ ಸಿಂಗರ್ ಅರ್ಜುನ್. ಸಂಗೀತ ಅವಳ ಮಗಳಿದ್ದಾಳೆ ಈಗ, ಕಿನ್ನಿ ಅವಿಕಾ ಅಂತ, ಶ್ರುತಿಬದ್ಧವಾಗಿ ಆಡ್ತಾಳೆ. ಈಗ ಅವಳಿಗೆ 4 ವರ್ಷ. ಅಯ್ಯೋ 100%. ಅದನ್ನು ಅನೌನ್ಸ್ ಮಾಡ್ತೇನೆ ನನಗೆ. ಆ ಜಾಗೆ ಆಯ್ತು, ನೋಡೋ ಗೊತ್ತಾಗುದಿಲ್ಲ. ಇದು ಟಾಪರ್ ಅಂತ ಕೇಳ್ತಾರೆ ಕೆಲವು ಸಲ. ನಾಲ್ಕಲ್ಲ, 36 hours ಅಲ್ಲಿ 5 ಶೋ. ದಿವಸಕ್ಕೆ 5, 4 ರೋಜಿ. 36 hours ಅಲ್ಲಿ ನೀವಿದ್ರಿ ಅವಾಗ. 36 hours ಅಲ್ಲಿ 8 ಬಾರಿ ಮಾಡಿದೆ. 36 hours ಅಲ್ಲಿ 5 ಶೋ. ಥಿಯೇಟರ್ ಟು ಥಿಯೇಟರ್, ಬೇರೆ ಬೇರೆ ಥಿಯೇಟರ್ ಅಲ್ಲಿ. ಇಲ್ಲಿಂದ ಹಾಗೆ ಅಲ್ಲಿ ಹೋಗುವುದು, ಅಲ್ಲಿ ಸೆಟ್ಟಿಂಗ್ ಗಾಡಿ ಇರ್ತದೆ. ಹಾಗೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 1 ಕಾಲಕ್ಕೆ, ಮರುದಿವಸ 10ವರೆಗೆ, 3 ಗಂಟೆಗೆ, 6ವರೆಗೆ, ರಾತ್ರಿ 1 ಕಾಲಕ್ಕೆ. ಹೌಸ್ಫುಲ್. ನನಗೆ ದಾರಿ ಇಲ್ಲ ಒಳಗೆ ಹೋಗ್ಲಿಕ್ಕೆ. ಈಗ ಇಡಿದೆ ನಮ್ಮನ್ನು ಒಳಗೆ ಹೋಗ್ಲಿಕ್ಕೆ. ಲಾಠಿ ಚಾರ್ಜ್, ಬಾಂಬೆ ಲಾಠಿ ಚಾರ್ಜ್. ಬೇಸರ ಆಗ್ತೈತಿ ನನಗೆ. ಫೋನ್ ಮಾಡ್ತಾರೆ, ನಾಟಕ ಬರ್ತೀನಿ, ಲಾಠಿ ಚಾರ್ಜ್ ತುಂಬ ಕಡೆ. ಅಲ್ಲಿ ಮರಾಠಿಯವರಿಗೆ ಬಹಳ ಆಸೆ. ನಮ್ಮ ತುಳು ಭಾಷೆಗೆ ನಮ್ಮ ಹೆಮ್ಮೆ ಪಡ್ತೀವಿ ನಾವು. ಅಂದರೆ ತುಳು ನಾಟಕ 1 ಕಾಲಘಟ್ಟಕ್ಕೆ 2 ಥಿಯೇಟರ್ ಹೌಸ್ಫುಲ್ ಅಂದರೆ 3 ತಗೊಂಡು ಪೊಲೀಸಲ್ಲಿ ಇಟ್ಕೊಂಡು ನಾಟಕ ಮಾಡಬೇಕು. ನಮ್ಮ ಭಾಷೆಗೆ ದೊಡ್ಡ ಅವ್ರು ಹೇಳಿದ್ದಾರೆ. ನಾನು ಅವ್ರ ಜೊತೆ ಒಟ್ಟಿಗೆ ಹೇಳಿದ್ದಾರೆ. ಶಿಷ್ಯನೇ ರಂಗಭೂಮಿ ಚೆನ್ನಾಗಿ ನಾವು ಬಾರಿ ಹೋದರಾಜ ಮಸ್ತ್ ಜನ, ತಿಮ್ಮಪ್ಪರ ಆಕ್ಟರ್ಸ್ನ ಕೂಡ ಮಸ್ತ್ ಜನ ಬರ್ತುಕೊತೇನೆ. ನೆನಪುದಿದ್ದೇನೆ ತೆಂಗಿನ ತಂಡ ಕೆಲವರು ಬಿಟ್ಟುಕೊಂಡಲ್ಲ, ಹುಟ್ಟುಗುದಿಲ್ಲ. ಇಲ್ಲ ಇಲ್ಲದ ಪ್ರತಿ ಫಂಕ್ಷನ್ಗೆ ತುಂಬದ ಕಲಾವಿದರು ಪೂರ ಬರ್ತೇವೆ. ಅವನಿಗೆ ಅನ್ಯೋನ್ಯತೆ, ಅವನಿಗೆ ಪ್ರೀತಿ, ಫ್ಯಾಮಿಲಿ, ಎಲ್ಲ ಫ್ಯಾಮಿಲಿ. ಬಟ್ ಇಂಕಲ ತಂಡ ಬಂದ್ಬಿಡಿ, ಇಂಕಲ ಫ್ಯಾಮಿಲಿ ಬಂದ್ಬಿಡಿ, ಇಂಕಲ ಚಾಪಕ್ಕ ಫ್ಯಾಮಿಲಿ, ಇಂಕಲ ಗ್ರೂಪ್ ಬಂದ್ಬಿಡಿ, ಚಾಪಕ್ಕ ಫ್ಯಾಮಿಲಿ. Anybody? ಸದ್ಯಕ್ಕೂ ಓಲ ನೆನಪುಡುವರೆಗೆ ಅಂಚಿನ ಓಲ ಜಮ ಓಲ. ಬಟ್ ಕೆಲವು ಸರ್ತಿ ಫ್ಯಾಮಿಲಿ ಗೆಳೆಯ
ಅప్పుడు ಬಟ್ ಎಂಕ್ಲು ಸರಿ ಆಗ್ಬೋದು ಎಂಕ್ಲು ಕೆಲವು ಕಲಾವಿದರು ಬತ್ತು ಹೋಗ್ಬೇಕು ಫೇಮಸ್ ಆಗಿ ಬತ್ತ ಹೋಗ್ಬೇಕು అయినా తప్పుంది మనకు కొన్ని కంపెనీకి ఎన్నికలు సరి అన్న 5 కంపెనీకి ఎన్నికలు పోయారు ఇదే సంపాదిస్తున్నాను రంగభూమి నచ్చింది ఇది 5 సార్లు 10 సార్లు పోయాను నాకు తప్పతుంది అంతే పోతున్నారు బట్ ఈ మూలం వ్యాపారం నెలకొన్న తక్కిన సాగి నుంచి కళావిధులు ఎట్లా మనకు మంచి సాధన పద్ధతి నుంచి ఎదురు ಬಂದಾಗ ಈ ಸಾಧನೆಗೆ ಏನು ಕಾರಣ ಮೂಲ ಕೆಲ ತುಪ್ಪಿನ ಅಂಚೆ ಕೂಡ ಬರ್ತಿನ ಸಾಧಿ ಏನು ಮಾತಾಡಿದ್ರೆ ಸಾಧಿ ಬಂದಾಗ ಏನಂದ್ರೆ ಬಟ್ ರಂಗಭೂಮಿ ಬಂದಷ್ಟೇ ಹೆಚ್ಚಿನ ಬಗೆ ಅವು ಪ್ರಧಾನಜ್ಜಿ ಮುಂಜಾನೆ ಕೊಂಡೋದು ಬಹಳ ಖುಷಿ ಬಂದೈತೆ ಬಹಳ ಮಾತ್ರ ಕಲಾವಿದರು ಮಾತ್ರ ತಂಡ ಅವು ತಂಡ ಈ ತಂಡದ ಒಟ್ಟಾಗ ಮಾತೆಲ್ಲ ಪ್ರತಿಯೊಂದು ನಾಟಕಕ್ಕೂ ಕೊಡೋನಿ ತಂಡದಕ್ಕೆ ಹೋಗ್ಬೇಕು ವೇದಿಕೆ ಉಲಾಯಿ ಬರ್ಬೇಕು ಎಲ್ಲ ಉಲಾಯಿ ಬರ್ತದೆ ವಿಶ್ವನಾಥ ಹೋಗ್ಬೇಕು ಎಟ್ಟೆ ಬೆಳವಣಿಗೆ ರಂಗಭೂಮಿ ವೈಮನಸ್ಸು ಕೋಪ ಇಟ್ಟು ಕೂಡಲೇ ಅವನು ದಾದಾಪು ಬಂದಾಗ ದುಂಬು ಕೆಲವು ಸರ್ತಿ ಬೈದು ನಾವು ತುಂಬ ಅಂತ ಅವು ಇದ್ದ ದಾದಾಪು ತಿಳುವಳಿಕೆ ಬೇಕು ಪ್ರತಿಯೊಂದು ಎಜುಕೇಶನ್ ಹೋಗ್ಬೇಕು ಪ್ರತಿಯೊಂದು ಅಂಚಾದಿದ್ದೆ ರಂಗಭೂಮಿ ಆ ದ್ವೇಷ ಅಸೂಯೆ ಮತ್ಸರ ಅವು ಪ್ರಧಾನ ಸಂತೋಷ ಪಡಬೇಕು ಮಾತೆಲ್ಲ ಯಾರನ್ನ ತಂಡದ ನಾಟಕ ಇಟ್ಟ ಅನ್ನೋದು ಸಂತೋಷ ಎಲ್ಲ ಪ್ರತಿ ತಂಡದ ನಂಬರ್ ಉಂಟು ಎಲ್ಲ ನಾಟಕ ಫುಲ್ ಆದಿತ್ತು ನೋಡಿ ಆ ನಂಬರ್ ಕೊಡ್ಬೇಕು ಬೆತ್ತನಂತೆ ಕೊಡೆಯಲ್ಲಿ ಬಂದು ಕಿಶೋರ್ ಹೊರಟದ ಇಲ್ಲೇ ಸಿಕ್ಕಿದಮ್ಮ ಇಲ್ಲಿ ಕೆಲವು ಹೆಗ್ಲಿಗೆ ಸಿಗ್ತಾರೆ ಅದೇ ವಾಸ್ತವ ನಾವು ಎಲ್ಲಾದ್ರೂ ಹೋದ್ರೆ ಮದುವೆಗೆ ಹೋಗ್ತೀವಿ ಆಮೇಲೆ ಯಾವ್ದಾದ್ರು ಇನ್ನಾವುದೋ ಫಂಕ್ಷನ್ಗೆ ಹೋಗ್ತೀವಿ ಅಲ್ಲಿ ಅಂತ ಪಾತ್ರಗಳೆಲ್ಲ ಅಲ್ಲಿ ಸಿಗ್ತದೆ ನಮ್ಗೆ ಈಗ ಭೂಬಣ್ಣನ ಪಾತ್ರ ನೀವು ಉದಾಹರಣೆ ನೋಡಿ ಕಿವಿ ಕೇಳೋದೊಂದು ಪಾತ್ರ ಇದೆಯಲ್ಲ ಭೂಬಣ್ಣ ಅಂತ ಉಂಟಲ್ಲ ಅದು ನನಗೆ ಮೂಡುಬಿದಿರೆಯಲ್ಲಿ ಸಿಕ್ಕಿದ್ದ ಅಲ್ಲಿ ಒಂದು ನಾನು ಗೂಡಂಗಡಿಗೆ ಹೋಗಿದ್ದೆ ಅಲ್ಲಿ ಒಬ್ರು ಅದೇ ಭೂಬಣ್ಣನಾಗಿ ವೈಟ್ ಕೂತಿದ್ರು ಸೇಮ್ ಈ ಕ್ಯಾರೆಕ್ಟರ್ ನೋಡಿ ನನಗೆ ಇಲ್ಲಿ ಇದನ್ನು ಎಲ್ಲಿಯಾದ್ರೂ ಯೂಸ್ ಮಾಡ್ಬೇಕಂತ ಆಯ್ತು ಪಾತ್ರೆ ಯಾರು ಪಾತ್ರೆ ಬೇತೆ ಆರು ಬಂದಿಲ್ಲ ಅವು ಕನೆಕ್ಷನ್ ಇತ್ತು ಎಂಕಲರ ಇಲ್ಲ ಎಂಕ್ ಇಂಟ್ರೆಸ್ಟ್ ಅದು ಪಕ್ಕ ಜಾಸ್ತಿ ಪಾತ್ರೆ ಆರ್ಲ ಜಾಸ್ತಿ ಅದನ್ನೇ ಬಣ್ಣೆ ಯಾರು ಎನ್ನೇ ನಿಂಗೆ ಹೌದು ಆ ಕ್ಯಾರೆಕ್ಟರ್ ಅನ್ಸುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಒಳಗೂ ಈಸ್ಟ್ ಡ್ರಾಮಾಡನ್ನ ಅಲ್ಪ ಡ್ರಾಮಾಡ ಬಯಸಿದ ಕ್ಯಾರೆಕ್ಟರ್ ಪೂರ ಭೇಟಿ ಆಗ್ತದೆ ಕ್ಯಾರೆಕ್ಟರ್ ಜನಕ್ಕೆ ಜೀವಂತ ತೋಜನ ಕೆಲವು ಬುಲ್ಲೆ ಅವಾರ್ಡ್ ಕೆಲವು ಯಾರು ಎಲ್ಲ ಜೀವನ ತೆಗೆದಿನ